ಬಿಜೆಪಿ ಬಚಾವೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ಕಾರ್ಯಕ್ರಮ ಶತಾಯ ಗತಾಯ ಚುನಾವಣೆ ಗೆಲ್ಲಲು ಬಿಜೆಪಿ ಪ್ಲಾನ್. ಕಮಲಪಾಳ್ಯದಲ್ಲಿ ರೆಡಿ ಆಗ್ತಾ ಇದೆ ಪಂಚತಂತ್ರ. ಈ ತಂತ್ರದಲ್ಲಿ ಕೆಲವರಿಗೆ ಕೋಕ್ ಮತ್ತೆ ಕೆಲವರಿಗೆ ಬಹುಪರಾಕ್. ಬಿಜೆಪಿ ಪಂಚತಂತ್ರದ ಎಫೆಕ್ಟ್ ಹೇಗಿರುತ್ತೆ ಗೊತ್ತಾ? ಇದುವೇ ಹೊತ್ತಿನ ವಿಶೇಷ ಬಿಜೆಪಿ ಬಚಾವೋ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶತಾಯ ಗತಾಯ ಗೆಲುವು ಸಾಧಿಸಲೇಬೇಕು ಅಂತ ಹೊರಟಿರುವಂತಹ ಬಿಜೆಪಿ ಏನೇ ಮಾಡಿದ್ರೂ ಪರಿಸ್ಥಿತಿ ಅಂದುಕೊಂಡಂತೆ ಬದಲಾಗ್ತಾ ಇಲ್ಲ. ಹೀಗಾಗಿ ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ಈಗ ಪಂಚಸೂತ್ರಗಳನ್ನ ರೆಡಿ ಮಾಡಿದೆ. ಏನಿದು ಪಂಚತಂತ್ರ? ಈ ಪ್ಲಾನ್ ನಲ್ಲಿ ಯಾರ್ಯಾರಿಗೆ ಏನೇನು ಪಾತ್ರ, ಯಾರು ಇನ್ ಯಾರು ಔಟ್, ಇಷ್ಟಕ್ಕೂ ಈ ಪಂಚತಂತ್ರದ ಡೀಟೇಲ್ಸ್ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಸೊರಗಿರೋ ಬಿಜೆಪಿಗೆ ಹೊಸ ಪ್ಲಾನ್. ಬಿಜೆಪಿ ಹೈಕಮಾಂಡ್ನಿಂದಲೇ ಪಂಚತಂತ್ರ ರೆಡಿ. ಯಾರು ಇನ್ ಯಾರು ಔಟ್. ಮೀಟಿಂಗ್ ಮೇಲೆ ಮೀಟಿಂಗ್, ಚರ್ಚೆ ಮೇಲೆ ಚರ್ಚೆ, ಪ್ಲಾನ್ ಮೇಲೆ ಪ್ಲಾನ್. ಇದು ಬಿಜೆಪಿ ಪಾಳ್ಯದಲ್ಲಿ ಕಂಡು ಬರ್ತಾ ಇರೋ ಚುನಾವಣಾ ತಯಾರಿ. ಏನೇ ಮಾಡಿದ್ರೂ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲು ಪರದಾಡ್ತಾ ಇರೋ ರಾಜ್ಯ ಬಿಜೆಪಿ ನೆರವಿಗೆ ಈಗ ನೇರವಾಗಿ ಹೈಕಮಾಂಡ್ ಡೈರೆಕ್ಷನ್ ನೀಡೋಕೆ ಮುಂದಾಗ್ತಾ ಇದೆ. ಇದಕ್ಕಾಗಿ ಅಮಿತ್ ಶಾ ಅಂಡ್ ಟೀಮ್ ರಾಜ್ಯ ಬಿಜೆಪಿಗೆ ಪಂಚತಂತ್ರವನ್ನ ನೀಡಿದೆ. ಈ ತಂತ್ರವನ್ನ ಉಪಯೋಗಿಸಿದ್ರೆ ಗೆಲುವು ಪಕ್ಕ ಅನ್ನೋದು ಕೇಸರಿ ಪಾಳ್ಯದ ಲೆಕ್ಕಾಚಾರ. ಎಷ್ಟಕ್ಕೂ ಆ ಪಂಚತಂತ್ರ ಯಾವುದು ಗೊತ್ತಾ? ರಾಜ್ಯದಲ್ಲಿ ಕಚ್ಚಾಡುತ್ತಿರುವ ಬಿಜೆಪಿ ಬಣಗಳನ್ನ ಸರಿಪಡಿಸಲು ಬಿಜೆಪಿಯ ಟ್ರಬಲ್ ಶೂಟರ್ ಎಂದೇ ಖ್ಯಾತಿ ಗಳಿಸಿರುವ ಕೇಂದ್ರದ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರ ಹೆಗಲಿಗೆ ಜವಾಬ್ದಾರಿ ನೀಡಲಾಗುತ್ತದೆ. 2018ರ ವಿಧಾನಸಭಾ ಚುನಾವಣೆಗೆ 3 ತಿಂಗಳ ಮೊದಲೇ ಅಮಿತ್ ಶಾ ಟೀಮ್ ಜೊತೆ ಜೇಟ್ಲಿ ಕೂಡ ಕರ್ನಾಟಕದಲ್ಲೇ ಕ್ಯಾಂಪ್ ಹಾಕಲಿದ್ದಾರೆ. ಇನ್ನು ಎಲ್ಲರನ್ನೂ ಒಟ್ಟಾಗಿ ಕರೆದೊಯ್ಯಲು ಕೇಂದ್ರದ ಸಚಿವ ಡಿವಿ ಸದಾನಂದ ಗೌಡರಿಗೆ ರಾಜ್ಯದ ಕಾರ್ಯಾಧ್ಯಕ್ಷ ಅಥವಾ ಪ್ರಚಾರ ಸಮಿತಿಯ ಅಧ್ಯಕ್ಷರ ಪಟ್ಟ ನೀಡಿ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪರನ್ನ ಪ್ರಬಲ ಸ್ಥಳೀಯ ನಾಯಕರೆಂದು ಪ್ರತಿ ಜಿಲ್ಲೆಯಲ್ಲೂ ಬಿಂಬಿಸಲು ಬಿಜೆಪಿ ತಂತ್ರ ರೂಪಿಸಿದೆ. ಇದೆಲ್ಲದರ ಜೊತೆಗೆ ಕಳೆದ 3.5 ವರ್ಷದ ಕೇಂದ್ರ ಸರ್ಕಾರದ ಸಾಧನೆಯನ್ನ ಸಾರ್ವಜನಿಕರಿಗೆ ಮನಮುಟ್ಟುವಂತೆ ತಲುಪಿಸುವುದು ಹಾಗೂ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾಗ ಜಾರಿಗೆ ತಂದ ಪ್ರತ್ಯೇಕ ಕೃಷಿ ಬಜೆಟ್, ಭಾಗ್ಯಲಕ್ಷ್ಮಿ ಬಾಂಡ್ ಸೇರಿದಂತೆ ಅನೇಕ ಯೋಜನೆಗಳ ಬಗ್ಗೆ ಗ್ರಾಮ ಗ್ರಾಮಕ್ಕೂ ಪ್ರಚಾರ ಮಾಡುವುದು ಬಿಜೆಪಿಯ ಪಂಚತಂತ್ರದ ಭಾಗ. ಹೀಗೆ ಬಿಜೆಪಿ ಪಂಚತಂತ್ರವನ್ನ ಇಟ್ಕೊಂಡು ಚಂದ್ರ ಬಳಿಗೆ ಹೋಗೋಕೆ ನಿರ್ಧರಿಸಿದ್ದು, ಈ ತಂತ್ರ ಸರಿಯಾಗಿ ವರ್ಕೌಟ್ ಆದ್ರೆ ಗೆಲುವು ಗ್ಯಾರಂಟಿ ಅನ್ನೋದು ಕಮಲಪಾಳ್ಯದ ಅಭಿಪ್ರಾಯ. ನಾವು 3 ವರ್ಷದಲ್ಲಿ ಇಡೀ ದೇಶದ ಉದ್ದಗಲಕ್ಕೆ ಒಂದು ಸಂಚಲನವನ್ನು ಉಂಟು ಮಾಡುವಂಥ ಬೇಕಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಅದನ್ನು ಕೂಡ ಜನಕ್ಕೆ ತಲುಪಿಸುವಂಥ ಕೆಲಸನ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇಡೀ ರಾಜ್ಯದ ಕಾರ್ಯಕರ್ತರನ್ನ ಎಬ್ಬಿಸಿ ಕಾರ್ಯಕರ್ತರ ಕೆಲಸಕ್ಕೆ ತೊಡಗಿಸುವಂಥ ಕೆಲಸನೂ ಈ ಸಂದರ್ಭದಲ್ಲಿ ಯೋಜನೆಯನ್ನು ಮಾಡ್ತೀವಿ. ಹಾಗೆಯೇ ಜನಕ್ಕೆ ಯಾಕೆ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡಬೇಕು, ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇದೆ, ಆದರೆ ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಹೆಚ್ಚು ಮಾಡ್ಬೋದು ಅನ್ನೋದನ್ನು ಜನಕ್ಕೆ ಮುಟ್ಟಿಸುವಂಥ ಯೋಜನೆಗಳನ್ನು ಇನ್ನು ಮುಂದಿನ ದಿನದಲ್ಲಿ ಮಾಡಿ ಈ 2018ರ ಚುನಾವಣೆಗೆ ಪೂರ್ತಿ ಸಿದ್ಧತೆಯೊಂದಿಗೆ ನಾವು ಚುನಾವಣಾ ಕಣಕ್ಕೆ ಇಳಿಯುವಂಥ ಕೆಲಸನ ಮಾಡ್ತೀವಿ. ಇತ್ತ ಪಂಚತಂತ್ರದ ಬಗ್ಗೆ ಈಗಾಗಲೇ 1 ಬಾರಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯೂ ನಡೆದಿದೆ ಎನ್ನಲಾಗ್ತಿದ್ದು, ಈ ಸೂತ್ರಗಳೆಲ್ಲ ಅನುಷ್ಠಾನಕ್ಕೆ ಬರಬೇಕಾದ್ರೆ ಮತ್ತೊಂದು ಸುತ್ತಿನ ಮಹತ್ವದ ಮಾತುಕತೆ ಹೈಕಮಾಂಡ್ ನಾಯಕರ ಮುಂದೆ ಆಗಬೇಕು. ಇದಕ್ಕೆಲ್ಲ ರಾಜ್ಯ ಪ್ರವಾಸ ಕೈಗೊಂಡಿರುವ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅಂಕಿತ ಬೀಳಲೇಬೇಕು. ಒಟ್ನಲ್ಲಿ ಬಿಜೆಪಿ ಏನು ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಿದೆ.
ಆದ್ರೆ ಇವೆಲ್ಲ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಮಧುಸೂದನ್, TV9 ಬೆಂಗಳೂರು. ರೈಟ್, ಬಿಜೆಪಿ ಪ್ಲಾನ್ ಮೇಲೆ ಪ್ಲಾನ್, ಮೀಟಿಂಗ್ ಮೇಲೆ ಮೀಟಿಂಗ್, ಚರ್ಚೆ ಮೇಲೆ ಚರ್ಚೆ ಮಾಡ್ತಾ ಇದೆ, ರಣತಂತ್ರಗಳನ್ನು ರೂಪಿಸ್ತಾನೆ ಇದೆ. ಆದರೆ ಪ್ರಶ್ನೆ ಇರುವಂಥದ್ದು, ಈ ಎಲ್ಲ ರಣತಂತ್ರಗಳು, ಈ ಎಲ್ಲ ಸ್ಟ್ರಾಟಜಿಗಳು ಇಂಪ್ಲಿಮೆಂಟ್ ಆಗತ್ತಾ, ಇಂಪ್ಲಿಮೆಂಟ್ ಆಗಬಹುದಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಬಿಜೆಪಿಯ ಪರಿಸ್ಥಿತಿ ಆಗಿದೆ, ಬಿಜೆಪಿ ನಾಯಕರ ಪರಿಸ್ಥಿತಿ ಆಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಈಗಾಗಲೇ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಡಾಕ್ಟರ್ ತೇಜಸ್ವಿನಿ ಗೌಡ, ಬಿಜೆಪಿ ವಕ್ತಾರೆ, ಅವರು ನಮ್ಮ ಜೊತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ. ಅದೇ ರೀತಿ ಧಾರವಾಡದಿಂದ ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇನ್ನು ಮಂಗಳೂರಿನಿಂದ ಐವಾನ್ ಡಿಸೋಜಾ, ಮುಖ್ಯ ಸಚೇತಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮ ಆರಂಭ ಮಾಡೋಣ. ಮೊದಲನೇದಾಗಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರೀಗ ನೋಡ್ತಾ ಇದ್ದಾರೆ, ಸಿಚುವೇಶನ್ಗಳನ್ನ ನೀವು ಅನಾಲಿಸಿಸ್ ಮಾಡ್ತಾ ಇರ್ತೀರಾ, ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಪ್ರೊಫೆಸರ್, ಎಲ್ಲೋ ಒಂದ್ ಕಡೆ ಬಿಜೆಪಿ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಮಾಡ್ತಾ ಇದೆ, ಆದ್ರೆ ಈ ಸ್ಟ್ರಾಟಜಿ ವರ್ಕೌಟ್ ಮಾಡುವಂತದ್ದು ಇರ್ಬೋದು ಅಥವಾ ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ಇರ್ಬೋದು, ಅದು ದೊಡ್ಡ ಪ್ರಶ್ನೆ ಅನ್ಸಲ್ವಾ ನಿಮ್ಗೆ? ಮೊದಲನೇದಾಗಿ ಪ್ರಮೋದ್, ನಾವು ನೋಡಬೇಕಾಗಿರೋದು ಯಾಕೆ ಬಿ ಜೆ ಪಿ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಒಂದು ಸಂದರ್ಭಕ್ಕೆ ನೀವು ಇದನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ, ಬಹುಶಃ ಬಿ ಜೆ ಪಿಗೆ ತನ್ನ ಒಂದು ಪಕ್ಷದ ಕಾರ್ಯನಿರ್ವಹಣೆ ಮತ್ತು ಅದರ ಯಶಸ್ಸಿನ ಬಗ್ಗೆ ಅನುಮಾನ ಏನಾದ್ರು ಹುಟ್ಟುತ್ತಾ ಇದೆಯಾ? ಇದು ಹುಟ್ಟುತ್ತಾ ಇದ್ದರೆ ಯಾವ ಕಾರಣಕ್ಕಾಗಿ ಹುಟ್ಟುತ್ತಾ ಇದೆ ಮತ್ತು ಅದು ಆ ಒಂದು ಕಾರಣವನ್ನು ಯಾವ ರೀತಿಯಲ್ಲಿ ಪರಿಹರಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಈಗ ಹಿಂದೆ ನಾವು ನೋಡಿದ್ವು, ಅವರು ಮೊದಲನೇದಾಗಿ ಬ್ರಿಗೇಡ್ನ ಮಾಡಿದಾಗ ಆ ಬ್ರಿಗೇಡು ಮತ್ತು ಯಡಿಯೂರಪ್ಪನವರ ನಡುವಿನ ಡಿಫರೆನ್ಸಸ್ ಬಂತು. ಆಗ ಅವರು ಬಂದು ಅದನ್ನು ಸಾಲ್ವ್ ಮಾಡಬೇಕು, ಯಾಕೆಂದರೆ ಅದು ಸಾಲ್ವ್ ಮಾಡದೆ ಹೋದರೆ ಬಿ ಜೆ ಪಿಗೆ ಇದು ಏಟಾಗುತ್ತೆ ಅಂತ ಯೋಚನೆ ಮಾಡಿದರು. ಆಗ ಕಾಂಗ್ರೆಸ್ಸಿನ ನಂಜನಗೂಡಿನ ಎಲೆಕ್ಷನ್ನ ಒಂದು ಬ್ಯಾಕ್ ಡ್ರಾಪ್ ಇತ್ತು. ಅದ ನಂತರದಲ್ಲಿ ಪ್ರಾರಂಭವಾದಾಗ ಕಾಂಗ್ರೆಸ್ ತನ್ನದೇ ಆದಂಥ ಕೆಲವು ನಿಲುವುಗಳನ್ನು ತೆಗೆದುಕೊಳ್ಳೋಕೆ ಶುರು ಮಾಡಿತು. ಆ ನಿಲುವುಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ಗೆ ಯಾವಾಗ ನಂಜನಗೂಡು ಎಲೆಕ್ಷನ್ನಿಂದ ತನ್ನ ನಿಲುವನ್ನು ಬದಲಾಯಿಸಬೇಕು, ನಾನು ಬೇರೆ ರೀತಿಯಲ್ಲಿ ವರ್ತನೆಯನ್ನು ಮಾಡಬೇಕು, ನನ್ನ ಸ್ಟ್ರಾಟಜೀಸ್ ಬೇರೆ ಆಗಬೇಕು ಅಂದ ತಕ್ಷಣ ಬಿ ಜೆ ಪಿ ಕೂಡ ತನ್ನ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಪಡ್ತು. ಅಂದರೆ ಈ ಕಾಂಪಿಟೇಟಿವ್ ಪಾಲಿಟಿಕ್ಸ್ನಲ್ಲಿ ಯಾವುದೇ ಪಕ್ಷ ತನ್ನ ಬಗ್ಗೆ ಪದೇ ಪದೇ ಆಲೋಚನೆಯನ್ನು ಮಾಡಿ ತನ್ನ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡ್ತಾ ಇದೆ ಅಂತಂದ್ರೆ ಅರ್ಥ ಅಸ್ತಿತ್ವದಲ್ಲಿರುವಂಥ ಪಕ್ಷ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ, ಅದು ದಿನೇ ದಿನೇ ಬಲಿಷ್ಠವಾಗ್ತಾ ಇದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು ಕಾಣ್ತಾ ಇದೆ ನನಗೆ. ನಿಜ. ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದ್ರೆ ಪ್ರೊಫೆಸರ್, ಈಗ ಸ್ಟ್ರಾಟಜಿಗಳು ಮತ್ತೆ ಮತ್ತೆ ಚೇಂಜ್ ಆಗ್ತಾ ಇರುವಂತ ರೀತಿ ಒಂದು, ಅದ್ರ ಜೊತೆಗೆ ಯಾವುದೇ ಸ್ಟ್ರಾಟಜಿ ಮಾಡಿದ್ರು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇರುವಂತ ಸೂಚನೆ ಕೂಡ ಸಿಗ್ತಾ ಇಲ್ವಾ ಇದರಲ್ಲಿ? ನಿಜ. ಈಗ ಸ್ಟ್ರಾಟಜಿ ಮಾಡತಕ್ಕಂಥದ್ದು ಯಾವುದು ಲಾಂಗ್ ಟರ್ಮ್ ಇರುತ್ತೆ ಹೊರತು ಶಾರ್ಟ್ ಟರ್ಮ್ ಸ್ಟ್ರಾಟಜಿಗಳಿರಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಪಕ್ಷ ತನ್ನ ಅಧಿಕಾರವನ್ನು ಪಡಿಬೇಕು ಅಂತ ಹೇಳಿದಾಗ ಅದು ಗ್ರಾಸ್ ರೂಟ್ ಲೆವೆಲ್ಲಿಂದ ಚೇಂಜಸ್ಸನ್ನು ಮಾಡ್ಕೊಂಡು ಬರುತ್ತೆ. ಆ ಚೇಂಜಸ್ ಮಾಡುವ ಸಂದರ್ಭದಲ್ಲಿ ಅದು ಎಲೆಕ್ಷನ್ ದಿನಮಾನಕ್ಕಿಂತ ಅದು ರಿಸಲ್ಟ್ ಬರಲಿ ಅಂತ ಯೋಚನೆ ಮಾಡುತ್ತೆ ಹೊರತು ತಕ್ಷಣದಲ್ಲಿ ಯಾವುದೇ ರಿಸಲ್ಟ್ ಬರಲಿ ಅಂತ ಯೋಚನೆ ಮಾಡಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ವಿಸ್ತಾರಕ ಆಕ್ಟಿವಿಟೀಸ್ ನಡೀತಾ ಇದೆ ಬಿ ಜೆ ಪಿ ಒಳಗೆ ಅನ್ನೋದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಆದರೆ ಈಗ ನೀವು ಏನು ಒಂದು 5 ಅಂಶಗಳನ್ನು ಹೇಳಿದಿರಿ, ಈ 5 ಅಂಶಗಳು ಪಕ್ಷ ರಾಜ್ಯದ ಮಟ್ಟದಲ್ಲಿ ಮಾಡಿಕೊಳ್ಬೇಕಾದಂಥ ಸ್ಟ್ರಾಟಜಿಗೆ ಸಂಬಂಧಪಟ್ಟದ್ದು. ಅದನ್ನು ಯಾಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಪಕ್ಷ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಅದನ್ನು ಶೋಕೇಸ್ ಮಾಡಬೇಕಾಗತ್ತೆ. ಆ ಶೋಕೇಸ್ ಮಾಡುವಂಥ ಕಾರ್ಯಕ್ರಮಗಳು ಜನರಿಗೆ ತಲುಪುವಂಥದ್ದು, ಅದನ್ನು ಮೀಡಿಯಾ ಕೂಡ ಕೈಗೆ ತೆಗೆದುಕೊಳ್ಳುತ್ತದೆ. ಇಲ್ಲಿ ಉದಾಹರಣೆಗೆ ಅರುಣ್ ಜೇಟ್ಲಿ ಅವರು ಬರ್ತಾರೆ ಅಂದ ತಕ್ಷಣ ಅರುಣ್ ಜೇಟ್ಲಿ ಅವರ ಪ್ರೆಸೆನ್ಸು ಏನು ಡಿಫರೆನ್ಸ್ ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ನಾವು ಉತ್ತರಗಳನ್ನು ಹುಡುಕಬೇಕಾಗ್ತದೆ. ಚರ್ಚೆಯಲ್ಲಿ ಬಂದಾಗ ಅದನ್ನ ಮುಂದಕ್ಕೆ ಮಾತಾಡೋಣ. ರೈಟ್. ಐವಾನ್ ಡಿಸೋಜಾ ಅವರೇ, ತಾವೇ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಖುಷಿಯಾಗಿದೆ, ಮೇಲ್ನೋಟಕ್ಕೆ ತುಂಬಾ ಖುಷಿಯಾಗಿರೋ ತರ ಕಾಣಿಸುತ್ತೆ. ಯಾಕಂದ್ರೆ ಬಿಜೆಪಿನೂ ಸೆಟ್ಲ್ ಆಗಿಲ್ಲ, ಬಿಜೆಪಿನೂ ಸೆಟ್ಲ್ ಆಗದೆ ಇರುವಂತ ಅಡ್ವಾಂಟೇಜ್ ಅನ್ನ ಆಬ್ವಿಯಸ್ಲಿ ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ತಗೊಳುತ್ತೆ. ಬಟ್ ಈಗ ತಂತ್ರಗಾರಿಕೆನ ನೋಡ್ತಾ ಇದ್ರೆ, ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ನಿಮ್ಗೆ ತಲೆನೋವು ಜಾಸ್ತಿ ಆಗ್ಬೋದು ಅನ್ಸುತ್ತಾ ಬಿಜೆಪಿ ಕಡೆಯಿಂದ? ಯಾಕಂದ್ರೆ ದೊಡ್ಡ ನಾಯಕರೆಲ್ಲ ಇಲ್ಲಿ ಬರೋ ಪ್ಲಾನ್ ಇದೆ, ಅರುಣ್ ಜೇಟ್ಲಿ ಬರ್ತಾರೆ, ಅಫ್ಕೋರ್ಸ್ ಅಮಿತ್ ಶಾ ಅಂಡ್ ಟೀಮ್ ಇಲ್ಲಿ ಬಂದು ಇಲ್ಲೇ ಕ್ಯಾಂಪ್ ಹಾಕುವಂತ ಸಾಧ್ಯತೆ ಇರುತ್ತೆ. ಪ್ರೊಫೆಸರ್ ರಾಮಸ್ವಾಮಿ ಅವರು ಬಹಳ ಚೆನ್ನಾಗಿ ಈ ಒಂದು ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿದ್ದಾರೆ. ರಾಮಸ್ವಾಮಿ ಅವರ ಏನು ವಿಶ್ಲೇಷಣೆ ಮಾಡಿದ್ದಾರೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಬಿಜೆಪಿ ಅವರಿಗೆ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ, ಡೇ ಬೈ ಡೇ ಕಾಂಗ್ರೆಸ್ ಬಲಗೊಳ್ತಾ ಇದೆ. ಹಾಗಾಗಿ ಬಿಜೆಪಿಯಲ್ಲಿ ಇರುವ ನಾಯಕರು ಚಲಾವಣೆಗೆ ಬಾರದ ನಾಣ್ಯಗಳಾಗಿ ಬಿಟ್ಟಿದ್ದಾರೆ.
ಬಿಜೆಪಿಯ ಯಾವ ನಾಯಕರಿದ್ದಾರೆ ಅವರು ಯಾರು ಇವತ್ತಿನ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಂದು ಮ್ಯಾಚಿಂಗ್ ಆಗಿ ಕೆಲಸ ಮಾಡಬೇಕಂತ ಯಾವ ನೈತಿಕತೆಯೂ ಅವರಲ್ಲಿ ಇಲ್ಲ. ಮತ್ತು ಆ ಪಕ್ಷದೊಳಗಡೆ ತೀರ ಗೊಂದಲ ಇದೆ. ಇವತ್ತು ಬಿಜೆಪಿ ಒಂದಾಗಿ ಉಳಿದಿಲ್ಲ. ಬಿಜೆಪಿ ಅನೇಕ ತುಂಡು ತುಂಡಾಗಿ ಹೋಗಿದೆ. ಅದು ಸದಾನಂದ ಗೌಡರವರು ಒಂದು ಕಡೆ, ಯಡಿಯೂರಪ್ಪ ಒಂದು ಕಡೆ, ಈಶ್ವರಪ್ಪ ಒಂದು ಕಡೆ, ಅನಂತಕುಮಾರ್ ಒಂದು ಕಡೆ, ಆರ್ ಅಶೋಕ್ ಒಂದು ಕಡೆ, ಈ ರೀತಿ ಆಗಿದೆ. ಕಾಂಗ್ರೆಸ್ಸಿನ ಇವತ್ತು ಕಾರ್ಯಕ್ರಮಗಳು ಮತ್ತು ಅದು ಜನರಿಗೆ ತಲುಪಿದ ರೀತಿ ಮುಂದಿನ 2018 ಚುನಾವಣೆಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 100% ಅಧಿಕಾರಕ್ಕೆ ಬರ್ತದೆ ಅಂತ ಹೇಳುವುದು ಬಿಜೆಪಿ ಅವರು ಈಗಿನ ಸ್ಟ್ರಾಟಜಿ ತೋರಿಸ್ತದೆ. ಇಲ್ಲಿದ್ರೆ ಅಮಿತ್ ಶಾ ಯಾಕೆ ಬರಬೇಕು, ಜೇಟ್ಲಿ ಯಾಕೆ ಬರಬೇಕು, ಮೋದಿ ಯಾಕೆ ತಲೆ ಕೆಡಿಸಿಕೊಳ್ಬೇಕು, ಒಂದು ರಾಜ್ಯಸಭಾ ಚುನಾವಣೆಗೆ ಇಷ್ಟು ದೊಡ್ಡ ಷಡ್ಯಂತ್ರ ಯಾಕೆ ಮಾಡಬೇಕು, ಇದು ಎಲ್ಲ ಏನ್ ತೋರಿಸ್ತದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜನರ ಆಶೋತ್ತರಗಳಿಗೆ ಏನು ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೆವೋ ಅದು ಇವತ್ತು ಈಡೇರಿಸಿದ ಪರಿಣಾಮವಾಗಿ ಬಿಜೆಪಿ ಇವತ್ತು ಹಠಾತ್ ಆಗಿ ಕುಸಿತಕ್ಕೊಳಗಾಗಿದೆ. ಅವರು ದಿಕ್ಕಾಪಾಲಾಗಿದ್ದಾರೆ. ಅವರಿಗೆ ಗೊತ್ತುಂಟು ಖಂಡಿತವಾಗಿ ಅಧಿಕಾರಕ್ಕೆ ಬರಲ್ಲ. ಮೊನ್ನೆ ನಡೆದ ಕಾರ್ಯಕಾರಿ ಸಮಿತಿಗೆ ಈಶ್ವರಪ್ಪನವರು ಹೋಗುದಿಲ್ಲ, ಈಶ್ವರಪ್ಪ ಕರೆದ್ರೆ ಯಡಿಯೂರಪ್ಪ ಹೋಗೋದಿಲ್ಲ, ಯಡಿಯೂರಪ್ಪ ಕರೆದ್ರೆ ಶೋಭಾ ಕರಂದ್ಲಾಜೆ ಹೋಗೋದಿಲ್ಲ. ಅದರ ಅರ್ಥ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಸಮಾನವಾಗಿ ಅದು ಪೈಪೋಟಿ ಕೊಡ್ಲಿಕ್ಕೆ ಬಿಜೆಪಿ ಸಂಪೂರ್ಣ ವಿಫಲಗೊಂಡಿದೆ. ಹಾಗಾಗಿ ಮುಂದಿನ ಚುನಾವಣೆ ಅದು ಕಾಂಗ್ರೆಸ್ ಪಕ್ಷದ ಪರ ಆಗ್ತದೆ ಅಂತೇಳಿ ನಂಜನಗೂಡು ಮತ್ತು ನಮ್ಮ ಗುಂಡ್ಲುಪೇಟೆ ಚುನಾವಣೆಯಲ್ಲಿ ಅವರಿಗೆ ಸಾಬೀತಾಗಿದೆ. ಅವರ ಜಾತಿ ಕಾಡು ನಡೆಯಲ್ಲ, ಅವರದ್ದು ಬೇರೆ ಹಿಂದುತ್ವದ ಕಾಡು ನಡೆಯುವುದಿಲ್ಲ. ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಹಿಂದುತ್ವ ಕಾಡು ಒಟ್ಟು ಬೆಂಕಿ ಹಾಕಬೇಕು ಅಂತ ಹೊರಟರು, ಅದಕ್ಕೂ ಜನ ಬೆಲೆ ಕೊಡ್ಲಿಲ್ಲ. ಒಟ್ಟಾರೆಯಾಗಿ ಸ್ಥಾನ ಭದ್ರ ಮಾಡಿಕೊಳ್ತಾರೆ. ರೈಟ್, ಐವಾನ್ ಅವರ ನಿಮ್ ಜೊತೆ ಮಾತಾಡ್ತೀನಿ. ಅದೇ ರೀತಿ ಬಿಜೆಪಿ ಕಡೆಯಿಂದ ಈಗಾಗಲೇ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ನಾಯಕರು ಎಲ್ಲೊಂದ್ ಕಡೆ ಚಿತ್ರ ಆಗಿದಾರ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ನಡೆ ಆದ್ಮೇಲೆ ಸಾಕಷ್ಟು ಅವರ ರಾಜಕೀಯ ಪಟ್ಟುಗಳಿಗೆ ಬಿಜೆಪಿ ಎಲ್ಲೊಂದ್ ಕಡೆ ಅನ್ಆನ್ಸರ್ಡ್ ಆಗಿದೆ, ಕೊಡೋದಿಕ್ಕೆ ಆಗ್ತಾ ಇಲ್ವಾ, ಅರ್ಧೇ ಪ್ಯಾನಿಕ್. ಇದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ಬಳಿಕ. ಬಿಜೆಪಿ ಬಚಾವ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಈಗಾಗಲೇ ತೇಜಸ್ವಿನಿ ಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ತೇಜಸ್ವಿ ಅವರೀಗ ಬಿಜೆಪಿ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಮಾಡ್ತಾ ಇದೆ, ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದೆ, ಆದರೆ ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಬಿಜೆಪಿಯ ಮನೆಯೂ ಕೂಡ ಸರಿಯಾಗಿ ಸೆಟ್ ಆಗಿಲ್ಲ ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಕಳೆದ 4 ವರ್ಷದಲ್ಲಿ ಬಿಜೆಪಿ ಒಂದೇ ಒಂದು ರಾಜ್ಯ ಸರ್ಕಾರದ ಹಗರಣ ತೆಗೆಯೋದಕ್ಕಾಗಲ್ಲ, ಒಂದೇ ಒಂದು ಹೋರಾಟವನ್ನು ರೂಪಿಸೋಕ್ಕಾಗಲ್ಲ. ಈಗೆಲ್ಲ ನೋಡ್ತಾ ಇದ್ರೆ ಬಿಜೆಪಿ ನಿಜವಾಗ್ಲೂ ಕನ್ಫ್ಯೂಸ್ ಆಗಿದೆ. ಆರ್ ಯು ಪ್ಯಾನಿಕ್? ನೋ ವೇ. ನನ್ಗೆ ನನ್ನ ಸಹೋದರ ಐವಾನ್ ಮಾತಾಡ್ತಿದ್ರು, ಬಹುಶಃ ನಾವು ಅವ್ರು ಅಷ್ಟೊಂದು ಮಾತನಾಡ್ತಾರೆ ಅಂದ್ರೆ ನನ್ನ ಪ್ರತಿಸ್ಪರ್ಧಿ ಪಕ್ಷವೊಂದನ್ನ ಅಷ್ಟು ಎಂಗೇಜ್ ಮಾಡಿದೀವಿ, ನಾವು ಅಷ್ಟೊಂದು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ತರ ನಮ್ಮ ಹರೀಶ್ ಸರ್ ಇದ್ದಾರೆ, ಅವರು ಹೇಳ್ತಾರೆ ವಿ ಎಂಗೇಜ್ ದಮ್ ರಿಯಲಿ. ಒಂದು ರೂಲಿಂಗ್ ಪಾರ್ಟಿಯನ್ನು ಅಷ್ಟು ಎಂಗೇಜ್ ಮಾಡಿದೀವಿ ಅಂದ್ರೆ ನಿಮ್ಮ ವಾದ ಅವ್ರ ವಾದ ಎರಡು ಉರುಳಿಲ್ಲ ಅನ್ನೋದು ಗೊತ್ತಾಗುತ್ತೆ. ಬಟ್ ಯು ಹ್ಯಾವ್ ಎಂಗೇಜ್ ಓನ್ಲಿ ಇನ್ ಅಲಿಗೇಷನ್ಸ್. ಆರೋಪ ಪ್ರತ್ಯಾರೋಪ ನೋಡಿ, ಅನೇಕ ಮಂದಿ ರಾಜೀನಾಮೆ ಕೊಡಬೇಕಾಗಿ ಬಂತು. ತಾವು ಹೇಳಿದ್ರಿ ಪ್ರತಿಪಕ್ಷವಾಗಿ ಬಿಜೆಪಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಅನ್ನುವಂತ ಒಂದು ಮಾತನ್ನ ವಿಶ್ಲೇಷಣೆ ತಾವು ಕೊಟ್ರೆ ಅದು ಸತ್ಯಕ್ಕೆ ದೂರ. ಹೇಗಂದ್ರೆ ಈಗ ಕಳಪೆ ಒಂದು ಆಹಾರ ಇಲಾಖೆಯಲ್ಲಿನ ಹಗರಣಗಳಿರ್ಬೋದು, ಇವತ್ತು ದಿನೇಶ್ ಗುಂಡೂರಾವ್ ಇರ್ಬೋದು, ಜಾರ್ಜ್ ಅವರಿರ್ಬೋದು, ಅನೇಕ ಸಚಿವರು ರಾಜೀನಾಮೆ ಕೊಡಬೇಕಾದಂತ ಒಂದು ಮಟ್ಟಕ್ಕೆ ತೀವ್ರ ಹೋರಾಟ ಮಾಡಿದ್ದು ಬಿಜೆಪಿ. ಆಮೇಲೆ ಈಗ ಪ್ರಾದೇಶಿಕ ಪಕ್ಷಗಳ ತರ ಪಾರ್ಟಿಗಿಂತ ವ್ಯಕ್ತಿ ದೊಡ್ಡವರು ಅನ್ನೋ ತರ ಹೋರಾಟ ಮಾಡುವಂತ ಸಂಸ್ಕೃತಿ ನಮ್ಮಲ್ಲಿಲ್ಲ. ಕಲೆಕ್ಟಿವ್ ಲೀಡರ್ಶಿಪ್ ಅವ್ರು ಏನೇನ್ ಹೇಳಿದ್ರು, ನಮ್ಮ ಅಶೋಕ್ ಅವರಿರ್ಬೋದು, ಯಾವ ನಾಯಕರು ಕೂಡ ಕಾನ್ಫಿಡೆಂಟ್ ಆಗಿ ಕಾಣ್ತಾರೆ. ರೀಸೆಂಟ್ ಆಗಿ ತಗೋಣ, ಈಗ ಜಯಚಂದ್ರ ಮತ್ತೆ ಚಿಕ್ಕರಾಯಪ್ಪರ ಮೇಲೆ ಐಟಿ ರೇಡ್ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಂದೆ ಬಂದ್ರಿ, ಮುಗಿಬಿದ್ರಿ, ರಸ್ತೆಗಿಳಿದು ಹೋರಾಟ ಮಾಡಿದ್ರಿ. ಬಟ್ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ ಯಾರು ಕೂಡ ರಸ್ತೆಗೆ ಬಂದಿಲ್ಲ, ಯಾರು ಕೂಡ ಮಾತಾಡ್ತಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಇಸ್ ಡೂಯಿಂಗ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಆ ಮಟ್ಟಿಗೆ ಇದಾಗ್ತಾ ಇದೆ. ನಿಮ್ಮ ನಾಯಕರೇ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇಲ್ವಲ್ಲ? ನಾನು ಅನ್ಕೊಳ್ತೀನಿ ನೋಡಿ, ಒಂದು ಇಲಾಖೆ ಐಟಿ ಇಲಾಖೆ ಅದ್ರ ಕೆಲಸ ಅದ್ ಮಾಡೋವಾಗ ನಾವು ಪಾಲಿಟಿಸೈಸ್ ಮಾಡಬಾರ್ದು. ಈಗ ಎಷ್ಟು ಸಾರಿ ಐಟಿ ರೇಡ್ ಮಾಡಿದೆ, ಈಗ ಕಾಂಗ್ರೆಸ್ ಎನ್ಟಿಬಿ ನಾಗರಾಜ್ ಮಾಡಿರ್ಲಿಲ್ವಾ ಅದೇ ತರ? ಈಗ ಡಿ ಕೆ ಶಿವಕುಮಾರ್ ನೀವು ಹೋರಾಟ ಮಾಡಿದ್ರಿ ತಾನೆ, ಜಯಚಂದ್ರ ವಿಚಾರದಲ್ಲಿ ಹೋರಾಟ ಮಾಡಿದ್ರಿ ತಾನೆ, ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ. ಈಗ ಮೇಲ್ನೋಟಕ್ಕೆ ಕಂಡು ಬರುವಂತ ಅನೇಕ ಮಾಹಿತಿಗಳು ಕೊಟ್ಟಾಗ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಬಿಡುವ ಪ್ರಶ್ನೆನೇ ಇಲ್ಲ.
ನಮ್ಮ BSY ಅವರು ಇರಬಹುದು, ಅಶೋಕ್ ಅವರು ಇರಬಹುದು, ಪ್ರತಿಯೊಬ್ರು ಕೂಡ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನ ತಾರ್ಕಿಕ ಅಂತ್ಯಕ್ಕೆ ನಾವು ತಗೊಂಡೋಗಿ ಪ್ರೊವೈಡೆಡ್ ಬರ್ಲಿ. ಅದು ಇನಿಷಿಯಲ್ ರಿಪೋರ್ಟ್ಸ್ ಅಲ್ಲಿ ಏನ್ ಬರುತ್ತೆ, ಈಗ IT ಅದ್ರ ಕೆಲಸ ಅದ್ ಮಾಡ್ಲಿ. ನಮಗೊಂದು ಸ್ವಲ್ಪನಾದ್ರೂ ಒಂದು ಏನಾದ್ರು ಅಮ್ಯುನಿಷನ್ ಸಿಗ್ಬೇಕಲ್ಲ, ಅದಕ್ಕೆ ನಮಗ್ ಬಿಡುಗಡೆ ಆಗ್ಬೇಕಲ್ಲ. ಪಬ್ಲಿಕ್ ಡೊಮೇನ್ ಅಲ್ಲಿ ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಆಗಿ ನಾವು ಅದನ್ನ ಇಟ್ಟು ಮಾತಾಡಬೇಕಾದಾಗ ಒಂದಿಷ್ಟು ಅಂಶಗಳು ಬೇಕಾಗುತ್ತೆ. ಖಂಡಿತ ನಾವು ಅದನ್ನ ಬಿಡೋ ಪ್ರಶ್ನೆ ಇಲ್ಲ ಆಸ್ ಫಾರ್ ಆಸ್ ಮೈ ಪಾರ್ಟಿ ಇಸ್ ಕನ್ಸರ್ನ್. ಆಮೇಲೆ ನನ್ನ ಸಹೋದರ ಐವಾನ್ ಇನ್ನೊಂದು ಹೇಳಿದ್ರು, ಗುಂಡ್ಲುಪೇಟೆ ಮತ್ತು ನಂಜನಗೂಡದು ಹೇಳಿದ್ರು. ಡೆಫಿನೆಟ್ಲಿ ಅದೆರಡು ನಮ್ ಸೀಟ್ ಆಗಿರ್ಲಿಲ್ಲ. ಆದ್ರೂ ಕೂಡ BSY ಅವರು ಒಂದು ರೀತಿ ಡೂ ಆರ್ ಡೈ ಅನ್ನೋ ತರ ಒಂದು ತಗೊಂಡೋದ್ರು. ಯಾಕಂದ್ರೆ ಕಾರ್ಯಕರ್ತರನ್ನು ಉತ್ತೇಜನ ಮಾಡ್ಬೇಕಾಗಿತ್ತು, ಆ 2 ಸೀಟನ್ನು ನಾವು ಗೆಲ್ಬೇಕು ಅನ್ನೋದು. ನಿಮ್ಗೂ ಗೊತ್ತು, ಒಬ್ಬ ಸಚಿವರ ಪತ್ನಿ ಎಷ್ಟು ನಮ್ಮಲ್ಲಿ ಅದೊಂದು ಅನುಕಂಪದ ಅಲೆ ಇರುತ್ತೆ ಅಂತ ನಮ್ಗೆ ಗೊತ್ತು. ಮತ್ತು BSY ಅವರ ಸಮಾಜಕ್ಕೆ ಸೇರಿದಂತವ್ರು, ಒಂದು ಲಿಂಗಾಯತ ಸಮಾಜಕ್ಕೆ ಸೇರಿದಂತವ್ರು. ಇಂಪಾಸಿಬಲ್ ಟಾಸ್ಕ್ ಅನ್ನು ಕೂಡ ನಾವು ಎಷ್ಟು ಫೈಟ್ ಮಾಡಿದ್ವಿ ಅಂದ್ರೆ, ಮುಂಚೆಗಿಂತಲೂ ಕೂಡ ಅದು ಒಬ್ಬ ಸಾಧಾರಣ ನಮ್ಮ ಕಾರ್ಯಕರ್ತನನ್ನೇ ಹಾಕಿ 79,377 ಓಟು, ಅದು ಹಿಸ್ಟಾರಿಕಲ್ ಓಟ್ ಡ್ರಾ ನಾವು ಮಾಡಿದೀವಿ ಪ್ರಮೋದ್. ನಾವು ಗೆಲ್ಲಕ್ಕಾಗದೆ ಇರ್ಬೋದು. ಮತ್ತೆ ಇನ್ನೊಂದ್ರಲ್ಲಿ ನಂಜನಗೂಡಲ್ಲಿ ನೋಡಿ, ನಾವು ಸೋತಿರ್ಬೋದು. ಸಮಾಜಕ್ಕೊಂದು ಒಳ್ಳೇದೇನಾಗಿದೆ ಗೊತ್ತಾ, ಬದನವಾಳು ಇಶ್ಯೂ ತಗೊಂಡು ದಲಿತರು ಮತ್ತು ಸವರ್ಣೀಯರ ನಡುವೆ ದೊಡ್ಡ ಕಂದಕ ನಿರ್ಮಾಣ ಆಗಿತ್ತು. ಅಲ್ಲಿ ಆ ಬದನವಾಳು ಗ್ರಾಮದಲ್ಲಿ BSY ಅವರು ಮತ್ತು ನಮ್ಮ ಇಡೀ BJP ನಾಯಕತ್ವ ಹೋಗಿದ್ರಿಂದ ಅಲ್ಲಿ ಹೆಚ್ಚು ಓಟ್ BJP ಸಮಾಜ ಅಲ್ಲ, ಜಾತೀಯತೆಯನ್ನ ಮೀರಿ ಆ ಸಮಾಜ ಬಂದಿದ್ದ ಸಮಾಜಕ್ಕೆ ಕೊಟ್ಟ ಚುನಾವಣೆಯಲ್ಲಿ ನೋಡಿ. ಅದಾದ್ಮೇಲೆ ಗುಂಡ್ಲುಪೇಟೆ ಚುನಾವಣೆ ಆದ್ಮೇಲೆ ತಗೋಣ. ಅದಾದ್ಮೇಲೆ ನೋಡಿದ್ರೆ ಬಿಜೆಪಿಯ ಏನ್ ಗ್ರಾಫ್ ಏನಿತ್ತು, ಅದಕ್ಕೂ ಮೊದಲು ಸಾಕಷ್ಟು BSY ಬಂದ್ರು, ಎಂಟ್ರಿ ಕೊಟ್ಟರು, ರಾಯಲ್ ಎಂಟ್ರಿ ಸಿಕ್ತು, ಸಿನಿಮ್ಯಾಟಿಕ್ ಆದಂತ ಎಂಟ್ರಿಗಳನ್ನ ಕೊಟ್ರಿ, ಅವ್ರ ಭಾಷಣಗಳು ಕೂಡ ಆಗಿತ್ತು. ಅದಾದ್ಮೇಲೆ ನೀವು ಬಂದ ಗ್ರಾಫ್ ಅನ್ನು ನೋಡ್ತಾ ಇದ್ರೆ ಹಂತ ಹಂತವಾಗಿ ಗುಂಡ್ಲುಪೇಟೆ ಚುನಾವಣೆ ಆದ್ಮೇಲೆ ಹಂತ ಹಂತವಾಗಿ ನೀವು ಕೆಳಗಡೆ ಹೋಗ್ತಾನೆ ಇದ್ದೀರಾ. ನಿಮ್ಮ ನಾಯಕರು ಸರಿ ಆಗ್ತಾ ಇಲ್ಲ. ಅದಾದ್ಮೇಲೆ ಬ್ರಿಗೇಡ್ ಬಂತು, ಈಶ್ವರಪ್ಪನವರು ಯಡಿಯೂರಪ್ಪನವರು ಕಚ್ಚಾಡ್ಕೊಂಡ್ರು. ಯಾರು ಕೂಡ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರು ಕನ್ಫ್ಯೂಸ್ ಆಗಿದಾರ ಅಂತ. ಈಗ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಮಾಡ್ತಾ ಇದಾರೆ, ಹೊಸ ಹೊಸ ಯೋಚನೆಗಳು ಬರ್ತಾ ಇದೆ, ಬೇರೆ ಬೇರೆ ಹೈಕಮಾಂಡ್ ಇಂದ ಬರ್ತಾ ಇದಾರೆ. ಹೀಗಾಗಿ ಕಾರ್ಯಕರ್ತರು ಕನ್ಫ್ಯೂಸ್ ಆಗಿಲ್ವಾ? ನೋಡಿ, ನಾನು ಪ್ರಾಮಾಣಿಕವಾಗಿ ಮಾತನಾಡಬೇಕಾಗತ್ತೆ. ತಾವು ಹೇಳ್ತಿರೋದ್ರಲ್ಲಿ 60% ಸತ್ಯ ಇದೆ. ಈಗ ಬ್ರಿಗೇಡ್ ಮಾಡಿದ್ರಿಂದ ಈಶ್ವರಪ್ಪನವರ ಮುನಿಸು ಅಫೆಕ್ಟ್ ಆಗ್ಲಿಲ್ಲ ಅಂತ ನಾನು ಹೇಳೋದಿಲ್ಲ. ಖಂಡಿತ ಅವರು ಒಬ್ಬ ನಮ್ಮ ಹಿರಿಯ ನಾಯಕರಿದ್ದಾರೆ, ಖಂಡಿತ ಇದರಿಂದ ಎಫೆಕ್ಟ್ ಆಯ್ತು. ಕಾರ್ಯಕರ್ತರ ಮನಸ್ಸಿನ ಮೇಲೆ ಒಂದು ಘಾಸಿ ಆಯ್ತು. ಮತ್ತು ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಹೇಳಿದಾಗ ಆರಂಭದಲ್ಲಿ ಏನ ಒಂದು ಉತ್ಸಾಹ, ಒಂದು ರಣೋತ್ಸಾಹ ಇತ್ತು, ಅದಕ್ಕೆ ಸ್ವಲ್ಪ ಹಿನ್ನಡೆ ಆಗಿದ್ ನಿಜ. ಆದ್ರೆ ಅದಕ್ಕೇನೆ ನೀವು ಇವಾಗ ಏನ್ ಹೇಳ್ತಿದ್ದೀರಲ್ಲ, ನಮ್ಮ ಹಿರಿಯ ನಾಯಕರು ಇಂಟರ್ವ್ಯೂನ್ ಆಗಿ ಆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ತಕ್ಷಣ ಮಾಡಿದ್ರು. ಅದಕ್ಕೆ BSY ಯಡಿಯೂರಪ್ಪಾಜಿ ಮತ್ತು ಈಶ್ವರಪ್ಪನವರು ಇಬ್ಬರ ಸಹಕಾರದಿಂದ ಮತ್ತು ಇತರರ ಸಹಕಾರದಿಂದ ಸಾಧ್ಯ ಆಯ್ತು. ಇವತ್ತು ಯಾವ ಸಮಸ್ಯೆಗಳು ಉಳಿದಿಲ್ಲ ಪ್ರಮೋದ್. ಬಿಕಾಸ್ ಆಸ್ ಎ ರೆಸ್ಪಾನ್ಸಿಬಲ್ ಲೀಡರ್ ಐ ಆಮ್ ಟೆಲಿಂಗ್ ಯು. ರೈಟ್, ಓಕೆ ಪ್ರೊಫೆಸರ್, ಯಾವ ಸಮಸ್ಯೆನೂ ಉಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಒಟ್ಟಾಗಿದ್ದೀವಿ ಅಂತ. ಆದ್ರೆ ಇರುವಂತ ಪ್ರಶ್ನೆ ಅಂದ್ರೆ, ಕನ್ನಡಿ ಮುಂದೆ ನಿಂತ್ಕೊಂಡಾಗ ಎಲ್ಲಾ ಮುಖಗಳು ಚೆನ್ನಾಗಿ ಕಾಣಬಹುದು, ಆದ್ರೆ ಒಳಗಿರುವ ಮನಸ್ಸಿನೊಳಗಡೆ ಇರೋ ಹುಳುಕು ಸರಿ ಹೋಗಿದೆ ಅನ್ಸುತ್ತಾ ಬಿಜೆಪಿಲಿ? ಪ್ರಮೋದ್, ಈ ಪ್ರಶ್ನೆನ ಡಾಕ್ಟರ್ ತೇಜಸ್ವಿನಿ ಅವರು ಆನ್ಸರ್ ಮಾಡಿದ್ರೆ ಬೆಟರ್. ಬಿಕಾಸ್ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡಲ್ಲ ಅಥವಾ ಅದಕ್ಕೆ ಸಂಬಂಧ ಪಟ್ಟಿಲ್ಲ. ನಂದು ಏನಿದ್ರು ವಿಷಯ ವಿಶ್ಲೇಷಣೆ ನಿಮ್ಮ ಅಬ್ಸರ್ವೇಷನ್ ನೋಡ್ತಾ ಇದ್ರೆ ಎಲ್ಲವೂ ಸರಿ ಇದೆ ಅಂತ ಹೇಳೋದಕ್ಕೆ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹೇಳೋದಕ್ಕೆ ಅಲ್ಲ, ನನ್ನ ಅಬ್ಸರ್ವೇಷನ್ ಈಗ ನಿಮ್ಮ ಒಂದು ಅಂಶಗಳನ್ನು ನೀವೇನು 5 ಅಂಶಗಳ ಕೊಟ್ಟಿದ್ದೀರಿ, ಆ 5 ಅಂಶಗಳಲ್ಲಿ 3 ಅಂಶಗಳು ಬಹಳ ಸೂಕ್ಷ್ಮವಾಗಿ ಯೋಚನೆಯನ್ನು ಮಾಡಿದರೆ ಕೇಂದ್ರದಿಂದ ಬರ್ತಕ್ಕಂಥ ಅಂಶಗಳಿದಾವೆ. ಅರುಣ್ ಜೇಟ್ಲಿ ಅವ್ರನ್ನ ಕರ್ತಕ್ಕಂಥದ್ದು, ಅಥವಾ ಸದಾನಂದ ಗೌಡರನ್ನ ಅಲ್ಲಿಂದ ಬಿಡಿಸಿ ಇಲ್ಲಿಗೆ ವಾಪಸ್ ಕರ್ಕೊಂಡ್ ಬರ್ತಕ್ಕಂಥದ್ದು, ಮತ್ತು ಮೋದಿಯವರ ಅಚೀವ್ಮೆಂಟ್ ಬಗ್ಗೆ ಹೇಳೋದು. ಇದರಲ್ಲಿ ನನಗೆ ಬಹಳ ವರೀಸಮ್ಮಾಗಿ ಕಾಣ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರನ್ನ ಲೋಕಲ್ ಲೀಡರ್ ಆಗಿ ಏನೋ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥದ್ದು. ನಂತರದಲ್ಲಿ BJPಯ ಅಚೀವ್ಮೆಂಟ್ ಅಂತ ಹೇಳಿದ್ರೆ, ಈಗಾಗಲೇ ಹಿಂದೆ ಇದ್ದಂಥ ಸರ್ಕಾರದ ಅಚೀವ್ಮೆಂಟ್ಸ್ ಅನ್ನು ಕೊಡತಕ್ಕಂಥದ್ದು. ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾಕೆ ಯಡಿಯೂರಪ್ಪನವ್ರನ್ನ ಸಡನ್ ಆಗಿ ನೀವು ಹಿಂದೆ ತಗೊಂಡು ಹೋಗ್ತಾ ಇದ್ದೀರಿ? ವೈ ಆರ್ ಯು ಮೇಕಿಂಗ್ ಹಿಮ್ ಎ ಲೋಕಲ್ ಲೀಡರ್? ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಬಹುಶಃ ಏನಾದ್ರು ಲಿಂಗಾಯತ್ ವೀರಶೈವರದ ಒಂದು ಗಲಾಟೆಯಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಅಥವಾ ಅವರ ಎಫೆಕ್ಟಿವ್ ಲೀಡರ್ಶಿಪ್ ಇಲ್ವಾ, ಅಥವಾ ಅವರ ಲೀಡರ್ಶಿಪ್ಪಿನ ಮೇಲೆ ಬೇರೆಯವರಲ್ಲಿ ಏನಾದ್ರು ಸಮಸ್ಯೆಗಳು ಉಂಟಾಗಿದೆಯಾ? ಈ ರೀತಿಯಾಗಿ ನಾನು ಆ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಎರಡನೇದಾಗಿ, ನೀವು ಅರುಣ್ ಜೇಟ್ಲಿ ಅವರನ್ನ ಕರ್ಕೊಂಡ್ಬಂದಾಗ, ಅರುಣ್ ಜೇಟ್ಲಿ ಇಸ್ ನಾಟ್ ಎ ಮಾಸ್ ಲೀಡರ್, ತಮಗೆ ಗೊತ್ತಿದ್ದೇನೆ. ಅರುಣ್ ಜೇಟ್ಲಿ ಕ್ಯಾನ್ ಓನ್ಲಿ ರೀಚ್ ಔಟ್ ಟು ಇಂಟೆಲೆಕ್ಚುಯಲ್ಸ್, ಅಥವಾ ಒಂದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಗ್ರೂಪ್ಸ್ಗೆ ಅವರು ರೀಚ್ ಆಗಲಿಕ್ಕೆ ಹಿ ಈಸ್ ಎ ಕೇಪಬಲ್ ಮ್ಯಾನ್ ಅನ್ಡೌಟೆಡ್ಲಿ, ಆ್ಯಂಡ್ ಹಿ ಈಸ್ ಎ ಫ್ಯಾಂಟಾಸ್ಟಿಕ್ ಸ್ಟ್ರಾಟಜಿಸ್ಟ್. ಅದರಲ್ಲಿ ಏನು ಎರಡು ಮಾತಿಲ್ಲ.
ಸದಾನಂದ ಗೌಡರನ್ನು ನೀವು ತೆಗೆದುಕೊಂಡ್ರೆ ಅವರ ಒಂದು ವಿಶ್ಲೇಷಣೆಯನ್ನು ಮಾಡಿದ್ರೆ ಸದಾನಂದ ಗೌಡ ಇಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ಅವರ ಮುಖದಲ್ಲೇ ಕಾಣ್ತೀವಿ ನಾವು. ಬಟ್ ಕೆನ್ ಹಿ ಪೆನೆಟ್ರೇಟ್ ದ ಸೊಸೈಟಿ, ಕೆನ್ ಹಿ ರೀಚ್ ದ ಲಾಸ್ಟ್ ಮ್ಯಾನ್ ಇನ್ ದ ಸೊಸೈಟಿ, ವಿಚ್ ಇಸ್ ಎ ಡೌಟ್ಫುಲ್ ಕ್ವಶನ್. ಇನ್ನು ಬಿಜೆಪಿಯವರ ಅಚೀವ್ಮೆಂಟ್ಸ್ ನೀವು ತೆಗೆದುಕೊಂಡಾಗ, ಸರ್ಕಾರದ ಸ್ಥಿರತೆಯ ಪ್ರಶ್ನೆ ಬಂದಾಗ, ಈಗ ಕಾಂಗ್ರೆಸ್ಸಿನ ಒಂದು 5 ವರ್ಷದ ಸ್ಥಿರತೆ ಒಬ್ಬರೇ ಚೀಫ್ ಮಿನಿಸ್ಟರ್ ಇಟ್ಕೊಂಡು ನಡೆಸಿದ್ದಕ್ಕೂ ಅವರಿಗೆ ಅವಕಾಶ ಸಿಕ್ಕಿದಾಗ 4 ಚೀಫ್ ಮಿನಿಸ್ಟರ್ಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬಂದದ್ದು, ಕೆಲವು ವಿಚಾರಗಳು ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಹೇಳೋದ್ರಲ್ಲಿ ಸಹಜ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನನಗೆ ಯಾಕೆ ಈ ಒಂದು ತಂತ್ರಗಾರಿಕೆಗಳು ಏನನ್ನ ಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಅನಾಲಿಸಿಸ್ ಮಾಡಿ ನೋಡಿದರೆ, ಬಿಜೆಪಿಯಲ್ಲಿ ಎಲ್ಲಿಯೋ ಒಂದು ಕಡೆ ಕಾನ್ಸ್ಟೆಂಟ್ ಆಗಿ ಆ ಒಂದು ಆರ್ಗನೈಸಿಂಗ್ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಇದೆಯಾ, ಅಥವಾ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಎಸ್ಪೆಷಲಿ ಅಟ್ ದ ಟಾಪ್ ಲೆವೆಲ್ ಅನ್ನೋದನ್ನ ನನಗನ್ಸುತ್ತೆ. ಓಕೆ, ಐವಾನ್ ತಾವೇನು ಹೇಳ್ತೀರಿ ಡಿಸೋಜ ಅವರೇ? ಯಾಕಂದ್ರೆ ಈಗ ಓಕೆ ಬಿಜೆಪಿ ಸ್ಟ್ರಾಟಜಿ ಮಾಡ್ತಾ ಇದೆ, ಅವ್ರು ವರ್ಕೌಟ್ ಆಗ್ತಾ ಇಲ್ಲ, ಅವ್ರು ಚೇಂಜ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೂಡ ಆರಾಮಾಗಿ ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಕರೆಕ್ಟ್ ಆಗಿದೆ ಅಂತ ಅವ್ರ ಕಡೆ ಬೆರಳು ತೋರಿಸುವ ಹೇಳುವಷ್ಟು ಸುಲಭವಾಗಿಲ್ಲ ಅಂತ ಅನ್ಸಲ್ವಾ? ಯಾಕಂದ್ರೆ ಇದುವರೆಗೂ ಕೂಡ ನೀವು ಹೇಳಿರ್ಬೋದು ನಾವು ಕೆಲಸ ಮಾಡಿದೀವಿ, ಅಭಿವೃದ್ಧಿ ಮಾಡಿದೀವಿ ಅಂತ, ಬಟ್ ಹೇಳ್ಕೊಳ್ಳುವಂತ ಕಣ್ಣಿಗೆ ಕಾಣಿಸುವಂತ ಒಂದು ಅಭಿವೃದ್ಧಿ ಯಾವ್ದಾಗಿದೆ? ಯಾವುದು ಕೂಡ ಆಗ್ತಾ ಇಲ್ಲ. ಇದಕ್ಕೋಸ್ಕರ ನೀವು ಭಾವನಾತ್ಮಕ ವಿಚಾರವನ್ನ ಕೆದಕ್ತಾ ಇದ್ದೀರಾ. ಇಸ್ ಇಟ್ ರೈಟ್? ಪ್ರಮೋದ್, ಬಹಳ ಬೇಸರದ ವಿಚಾರ ಅಂದ್ರೆ ಪ್ರಮೋದ್ ಹೇಳಿ, ಮಾತಾಡಿ. ವಿಚಾರ ಅಂದ್ರೆ ನಮ್ಮ ಅಕ್ಕ ತೇಜಸ್ವಿನಿ ಗೌಡ ಅವರು ಕೂತಿದ್ದಾರೆ, ಅವರಿಗೆ ಕಷ್ಟ ನನಗೆ ಅರ್ಥ ಆಗ್ತದೆ. ಈ ಒಂದು ರಾಜ್ಯದಲ್ಲಿ 5 ವರ್ಷಗಳ ಆಳ್ವಿಕೆ ಮಾಡಿದಂಥ ಬಿಜೆಪಿ ಅವರು ಇವತ್ತು ಅಮಿತ್ ಶಾ ಬರಬೇಕು, ಅರುಣ್ ಜೇಟ್ಲಿ ಬರಬೇಕು ಮತ್ತು ಮೋದಿ ಅವರು ಬಂದು ಇವರಿಗೆ ಯಾರ ಹತ್ರ ಮತ ಕೇಳಬೇಕು, ಯಾರ ಮನೆಗೆ ಯಾರು ಹೋಗಬೇಕು ಅಂತೇಳೋ ಪರಿಸ್ಥಿತಿ ಬರಬೇಕಾಗಿದ್ರೆ ಎಂಥ ದಯನೀಯ ಮಟ್ಟದಲ್ಲಿ ಬಿಜೆಪಿ ಸ್ಥಿತಿ ಇದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತು 4 ವರ್ಷಗಳು ಕಳೆಯಿತು, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ. ಬಿಜೆಪಿಯವರು 2 ವಿಚಾರಗಳಲ್ಲಿ, ಒಂದು DK ರವಿಯ ಸಾವು, ಇನ್ನೊಂದು DYSP ನಮ್ಮ ಯಾರು ಗಣಪತಿ ಅವರು, ಈ 2 ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ದು ಬಿಟ್ಟರೆ ಬೇರೆ ಯಾವ ವಿಚಾರಗಳಲ್ಲಿ ಇವರು ಆಡಳಿತ ಪಕ್ಷದ ಕಣ್ಣು ತೆರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ 2 ವಿಚಾರಗಳಲ್ಲಿ DK ರವಿ ಮತ್ತು ಗಣಪತಿ ಕೇಸ್ಗಳಲ್ಲಿ ಇವರಿಗೆ ಅದು ತಿರುಗುಮಾನವಾಗಿ ಬಿಜೆಪಿ ಎಲ್ಲೋ ಒಂದ್ ಕಡೆ ನಿಮ್ಮ ಕೆಟ್ಟ ಕೆಲಸಗಳನ್ನ ಅಥವಾ ನೀವೇನು ಅಭಿವೃದ್ಧಿ ಮಾಡಿದಿರಿ ಅಂತ ಹೇಳಿದಿರಲ್ಲ, ಅದು ಇಂಪ್ಲಿಮೆಂಟ್ ಆಗದೆ ಇರೋದನ್ನ ಮಾರ್ಕೆಟಿಂಗ್ ಮಾಡೋಕ್ಕಾಗಿಲ್ಲ ಅವರಿಗೆ. ಸರಿಯಾಗಿ ನಿಮ್ಮ ಲೋಪದೋಷಗಳನ್ನ ಬಿಜೆಪಿ ಮಾರ್ಕೆಟಿಂಗ್ ಮಾಡಿಲ್ಲ. ಪ್ರತಿಪಕ್ಷವಾಗಿ ಬಿಜೆಪಿ ಒಂದ್ ಕಡೆ ವಿಫಲವಾಗಿದೆ. ದಟ್ ಇಸ್ ಯುವರ್ ಟ್ರಂಪ್ ಕಾರ್ಡ್. ಅದಕ್ಕೋಸ್ಕರ ನೀವು ಕಾಂಗ್ರೆಸ್ನವ್ರು ಎಲ್ಲವೂ ಸರಿ ಇದೆ ಅಂತ ಹೇಳುತ್ತೆ. ಬಟ್ ನೋ ರಿಯಾಲಿಟಿ ಆಂಟಿ ಇನ್ಕಮೆನ್ಸಿ ಇಲ್ವೇ ಇಲ್ವಾ ಹಾಗಾದ್ರೆ? ಪ್ರಮೋದ್ ಅವರು ಆಂಟಿ ಇನ್ಕಮೆನ್ಸಿ ಬಿಡಿ, ಅವರು ನಮಗೆ ಬುದ್ಧಿ ಹೇಳೋದು ಬಿಡಿ, ಅವರಲ್ಲಿ ನಾಯಕತ್ವ ಹೇಳ್ತಕ್ಕಂಥ ನೈತಿಕತೆ ಅವರ ನಾಯಕರುಗಳಿಗಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಏಕತೆ ಬಗ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅವರ ನಾಯಕರು, ಒಬ್ಬ ನಾಯಕರು ಒಂದೊಂದು ಕಡೆ ಹೋಗ್ತಾರೆ. ಈಶ್ವರಪ್ಪ ಇಂದ ಅಂತಾರೆ, ಯಡಿಯೂರಪ್ಪನವರು ಐದ ಅಂತಾರೆ, ಇವರು ಸದಾನಂದ ಗೌಡನವರು ಬಿಕ್ಕಿ ಕೊಡ್ತೇನೆ ಅಂತಾರೆ. ಇಲ್ಲಿ ಇವರು ಯಾರು ನಮ್ಮ ಇಲ್ಲಿಯ ಲೋಕಸಭಾ ಸದಸ್ಯರು ನಾವು ಬೆಂಕಿ ಕೊಡ್ತೇನೆ ಅಂತ ಮಾತಾಡಿ ಹೇಳ್ತಾರೆ. ಶೋಭಾ ಕರಂದ್ಲಾಜೆ ಅವರು ಇನ್ನೊಂದು ಕಡೆ ಮಾತಾಡ್ತಾರೆ. ಒಟ್ಟಾರೆಯಾಗಿ ಬಿಜೆಪಿ ಒಂದು ಒಡೆದ ಮನೆ ಆಗಿದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ ಪಕ್ಷ ಕೊಡ್ತಕ್ಕಂಥ ಉತ್ತಮ ಆಡಳಿತಕ್ಕೆ ಬಿಜೆಪಿ ಸರಿಸಾಟಿ ಇಲ್ಲದೆ ಇರೋದ್ರಿಂದ ಇವತ್ತು ಅಮಿತ್ ಶಾ ಅವರು ಬರಬೇಕು, ಜೇಟ್ಲಿ ಅವರು ಬರಬೇಕು, ಇನ್ನೊಬ್ಬರು ಬರಬೇಕು ಅಂತ ಹೇಳುವ ದಾರಿಯನ್ನು ಕಾಯ್ತಕ್ಕಂಥ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ಬಿಜೆಪಿ ಅವರಿಗೆ ರಾಜ್ಯದಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಸಮರ್ಥವಾಗಿ ಆಡಳಿತ ಅದನ್ನು ಎದುರಿಸುವಂತ ಶಕ್ತಿ ಇಲ್ಲ, ಆ ನೈತಿಕತೆ ಕೂಡ ಅವರಿಗಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈಟ್, ನೋಡೋಣ ಯಾರಿಗೆ ಯಾವ ಪಕ್ಷಕ್ಕೆ ಯಾವ ನೈತಿಕತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಸದಾನಂದ ಗೌಡರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋದು ಕೂಡ ಬಲವಾದಂತಹ ಪ್ರಶ್ನೆ. ಯಾಕಂದ್ರೆ ಬಿಜೆಪಿ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಎಲ್ಲರೂ ಕೂಡ ಒಂದೇ ಮಕ್ಕಳ ತಾಯಿ ಅಂದ್ರೂ ಕೂಡ ದಾಯಾದಿ ಕಲಹ ಕೂಡ ಮುಂದುವರಿಯುತ್ತೆ. ಹೀಗಾಗಿ ಸದಾನಂದ ಗೌಡರು ರಾಜಕೀಯಕ್ಕೆ ಬರ್ತಾರಾ, ಬಂದ್ರೆ ಅವರ ಸ್ಥಿತಿ ಏನಾಗಿರುತ್ತೆ, ಅವರ ಜವಾಬ್ದಾರಿ ಏನಾಗಿರುತ್ತೆ, ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ಬಳಿಕ. ಬಿಜೆಪಿ ಬಚಾವೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತೇಜಸ್ವಿಯವರೇ ಇವನ್ ಹೇಳ್ತಾ ಇದ್ರಿ, ಎಲ್ಲೊಂದ್ ಕಡೆ ನೀವು ಬ್ಯಾಂಕ್ ಕ್ರಪ್ಟ್ ಆಗಿದ್ದೀರಾ, ಐಡಿಯಾ ಇರ್ಬೋದು, ಪೊಲಿಟಿಕಲಿ ಇರ್ಬೋದು, ನೈತಿಕವಾಗಿರ್ಬೋದು, ಯು ಹ್ಯಾವ್ ಬಿಕಮ್ ಕಂಪ್ಲೀಟ್ಲಿ ಬ್ಯಾಂಕ್ ಕ್ರಪ್ಟ್ ಅನ್ನೋದು. ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡಿಲ್ಲ ಅನ್ನೋದು ಅವ್ರು ಮಾಡ್ತಾ ಇರುವಂತ ಆಪಾದನೆ. ಇದ್ರ ಜೊತೆಗೆ ಮೋದಿ ಸರ್ಕಾರದ ಬಂಡವಾಳನೇ, ಮೋದಿ ಸರ್ಕಾರದ ಸಾಧನೆಗಳೇ ಬಿಜೆಪಿ ಬಂಡವಾಳನ ಅಂತ.
ಅರೆ ಮೋದಿ ಸರ್ಕಾರ ಅಂದ್ರೆ ಯಾವುದು? ಬಿಜೆಪಿ ಅಲ್ವಾ? ಓಕೆ, ಮೋದಿ ಸರ್ಕಾರ ಯುಪಿಎ ಸರ್ಕಾರದ ಸಾಧನೆಗಳನ್ನ ಕಾಂಗ್ರೆಸ್ ಹೇಳ್ಕೊಳ್ತಾ ರಾಜ್ಯದ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಪ್ರತಿಪಕ್ಷವಾಗಿ ನಿಮ್ ಕೆಲಸ. ಒಂದ್ ಅವಧಿಯಲ್ಲಿ ತಾವೇನ್ ಹೇಳಿದ್ರಿ, ಒಂದಿಷ್ಟು ಸರ್ ನಮ್ ಪ್ರೊಫೆಸರ್ ಮಾತಾಡಿದ್ರು, ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತೀನಿ. ತಾವೇನ್ ಹೇಳಿದ್ರಿ, ಅರುಣ್ ಜೇಟ್ಲಿ ಅವರು ಈಗ ಒಬ್ಬ ಸ್ಟ್ರಾಟಜಿಸ್ಟ್ ಅಂತ ಹೇಳಿದ್ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ನಾಯಕರಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಅನೇಕರು ಅವರ ಮಾಹಿತಿಗಳನ್ನು ಕೊಡ್ತಾರೆ, ತಗೊಳ್ಳೇಬೇಕು. ಅದು ಒಂದು ನ್ಯಾಷನಲ್ ಪಾರ್ಟಿ, ನಂದೇ ಅಂತ ಏನ್ ಹೇಳಕ್ಕಾಗಲ್ಲ. ಅಲ್ಲಿ ಸಿದ್ದರಾಮಯ್ಯನೂ ಇರ್ತಾರೆ, ಖರ್ಗೆ ಅವರು ಇರ್ತಾರೆ, ಹಾಗೇನೆ ಮೊಯ್ಲಿ ಅವರು ಇರ್ತಾರೆ, ಈಗ ಪ್ರಶಾಂತ್ ಕಿಶೋರ್ ಇರ್ಬೋದು. ಇಲ್ಲ, ಅವರೆಲ್ಲಿ ಹೊರಗೋಗಿದ್ರಲ್ಲ ಹೇಳಿದ್ದು. ಹಾಗೆ ಅದೇನ್ ಸಮಸ್ಯೆ ಅಲ್ಲ. ಮತ್ತೆ ಕೆಲವು 3 ಸೂಕ್ಷ್ಮ ಸಂಗತಿಗಳನ್ನ ಟಚ್ ಮಾಡಿದ್ರು ಪ್ರೊಫೆಸರ್. ಈಗ ಯಡಿಯೂರಪ್ಪನವರನ್ನ ಸ್ಥಳೀಯ ನಾಯಕರನ್ನಾಗಿ ಹೆಚ್ಚು ಒತ್ತು ಕೊಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನಂಗೆ ಗೊತ್ತಿಲ್ಲ ಅದು, ಇದ್ಯಾವುದು ಕೂಡ ನಮ್ಮ ಡಿಬೇಟಿನ ನೀವು ತಗೊಂಡ್ರಂತ ಅಂಶ ನನಗೇನು ಮಾಹಿತಿ ಇಲ್ಲ ಆ ರೀತಿ. ಒಂದ್ ವೇಳೆ ಇದೆ ಅಂತ ಹೈಪೋಥೆಟಿಕಲ್ ಆಗಿ ಆಲೋಚನೆ ಮಾಡೋದಾದ್ರೆ ಬಹುಶಃ ಇನ್ನಷ್ಟು ಹೆಚ್ಚು ಕರ್ನಾಟಕದಲ್ಲಿ ಒಂದು ಸ್ಟ್ರಾಂಗ್ ಫೇಸ್ ಆಗಿ ಹೆಚ್ಚು ಗಮನ ಕೊಡಬೇಕು ಯಡಿಯೂರಪ್ಪನವರು ಅನ್ನೋ ತರ ಆಲೋಚನೆ ಮಾಡ್ತಾರಾ ಅಂತ. ಅವ್ರನ್ನ ಕೆಳಗಿಳಿಸೋ ಪ್ರಶ್ನೆ ಅಲ್ಲ. ಇವತ್ತು ನೋಡಿ, ಈಗ ಲಿಂಗಾಯಟ್ಸ್ ಒಂದು ಸಮಸ್ಯೆ ಬಂದಾಗ BSY ಬಹಳ ಮೆಚೂರ್ಡ್ ಆಗಿ ಅದನ್ನ ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಟಫ್ ಸಬ್ಜೆಕ್ಟ್, ಭಾವನಾತ್ಮಕ ವಿಷಯಗಳು ಬಹಳ ಟಫ್. ಬಟ್ ಅಂತ ಒಂದು ಮೆಚೂರ್ಡ್ ಲೀಡರ್ಶಿಪ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಬೇರೆನೇ ಇರುತ್ತೆ. ನಾನು ಅನ್ಕೊಳ್ತೀನಿ ವಿಲಿಂಗಾಯತ ಸಮಾಜಕ್ಕೆ ಯಡಿಯೂರಪ್ಪಾಜಿ ಬಗ್ಗೆ ಅತಿ ದೊಡ್ಡ ಒಂದು ನಂಬಿಕೆ, ಗೌರವ ಇರೋದ್ರಿಂದ ಡೆಫಿನೆಟ್ಲಿ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಇದು ಮಾಡ್ತಾರೆ. ಈಗ ಮೋದಿ ಸರ್ಕಾರದ ಸಾಧನೆಗಳೇ ಬಿಜೆಪಿ ಬಂಡವಾಳ ಆಗಿರೋದು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಈಗ ಓಕೆ, ಪದೇ ಕಾಣ ಕೊಡೋದಕ್ಕೆ ಆಗಲ್ಲ, ಬರೀ ಒಂದ್ ಅವಕಾಶ ಓಕೆ ಒಪ್ಕೋಣ. ಆ ಒಂದ್ ಅವಕಾಶದಲ್ಲಿ ಏನ್ ಮಾಡ್ತಿರೋ ಮುಂದಿನ ಹಂತ ಚರ್ಚೆ ಮಾಡೋಣ. ನಾನ್ ಕೇಳ್ತಾ ಇರೋದು ಓಕೆ, ಮೋದಿ ಸರ್ಕಾರದ ಬಗ್ಗೆ ಮಾತಾಡೋಣ. ಮೋದಿ ಸರ್ಕಾರದ ಬಗ್ಗೆನೇ ಮಾತಾಡೋಣ. ಮೋದಿ ಸರ್ಕಾರ ರಾಜ್ಯಕ್ಕೋಸ್ಕರ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳ್ತಾರೆ ಕಾಂಗ್ರೆಸ್ನವರು. ಈಗ ರಾಜ್ಯ ಸರ್ಕಾರ ಪ್ರಮುಖವಾಗಿ ರೈತರ ಸಾಲ ಮನ್ನಾ ವಿಚಾರಕ್ಕೆ ಏನಾದ್ರು ಮಾತಾಡಿದೆ ಸೆಂಟ್ರಲ್ ಗೌರ್ಮೆಂಟ್? ರೈತರ ಸಾಲ ಮನ್ನಾ ವಿಚಾರಕ್ಕೆ ಏನಾದ್ರು ಮಾಡಿದ್ಯಾ? ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರ ತಗೊಳ್ಳೋಕಾಗಿದೆಯಾ? ಮಹದಾಯಿ ವಿಚಾರಕ್ಕೆ ಒಂದು ನಿರ್ಧಾರ ತಗೊಳ್ಳೋದಕ್ಕಾಗಿದೆಯಾ? ಲಿಂಗಾಯತ ವಿಷಯ ಯಾವ್ದಾದ್ರು ಒಂದು ಕಾಮೆಂಟ್ ಮಾಡ್ಬೇಕಾಗಿತ್ತು. ಹೀಗಾಗಿ ಮೋದಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯದ ವಿಚಾರಕ್ಕೆ ಕನೆಕ್ಟ್ ಆಗಿಲ್ಲ ಅಂತ ಆರೋಪ ಮಾಡ್ತಾ ಇರೋದು. ಅರೆ ರಾಜ್ಯ ನಂದೊಂದು ನ್ಯಾಷನಲ್ ಪಾರ್ಟಿಯಾಗಿ ಯಾವ ವಿಚಾರಕ್ಕೆ ಯಾವಾಗ ಕನೆಕ್ಟ್ ಆಗ್ಬೇಕು? ಇವತ್ತೇನಾದ್ರು ಕಾವೇರಿ ನೀರಿನ ನಿರ್ವಹಣಾ ಮಂಡಳಿ ಆಗದಲ್ಲೇ ಇರೋದಕ್ಕೆ ಕಾರಣ ಮೋದಿ ಅವರೇನೆ. ಹಿ ಇಸ್ ನಾಟ್ ಬಯಾಸ್ಡ್. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಪ್ರೈಮ್ ಮಿನಿಸ್ಟರ್ ತರ ವರ್ತಿಸ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ತರ ವರ್ತಿಸಬಾರದು, ಒಂದು ಪಾರ್ಟಿಸನ್ ಆಕ್ಟ್ ಆಗಿ ವರ್ತಿಸಬಾರದು. ಸರ್ ಪ್ರೊಫೆಸರ್ 3 ಅಂಶಗಳನ್ನ ಎತ್ತಿದ್ರು. ನಮ್ಮಲ್ಲಿ ಹೌದು ಅವತ್ತಿನ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದ್ ನಿಜ. ಬಿಜೆಪಿಯಲ್ಲಿ ಅದ್ ಯಾರ ನಿಯಂತ್ರಣಕ್ಕೂ ಸಿಗ್ದಲೇ ಅದಕ್ಕೆ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರವ್ರ ಆತ್ಮಸಾಕ್ಷಿಗೆ ಬಿಡ್ತೀನಿ. ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡಿದಷ್ಟು ಅದು ಫೇರಾ ಅನ್ಫೇರಾ ನಾನ್ ಮಾತಾಡೋದಿಲ್ಲ. ಜನ ಅದನ್ನ ನಿರ್ಧಾರ ಮಾಡಿದ್ದಾರೆ. ಅವರಿಗೆ ಯಾವ ರೀತಿ ಒಂದು ಬೆಂಬಲವನ್ನ ಕೊಟ್ಟಿದ್ದಾರೆ ಅವ್ರ ನಾಯಕತ್ವಕ್ಕೆ ಅನ್ನೋದು ನಿರ್ಧರಿಸುತ್ತೆ. ಅದೇ ರೀತಿ ಸಿದ್ದರಾಮಯ್ಯನವರಿಗೆ ಇವತ್ತು ಹೈಕಮಾಂಡ್ ನ ಆಶೀರ್ವಾದದಿಂದಾಗಿ ಅವರು ಸತತವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಬಿಟ್ರೆ ಇದೇ DKಶಿ ಅವರು ಈ ಬೆಳವಣಿಗೆಗಳು ಸ್ವಲ್ಪ ಮುಂಚಿನ ದಿನಗಳಲ್ಲಾಗಿದ್ದಿದ್ರೆ ಸಿದ್ದರಾಮಯ್ಯನವರ ಚೇರ್ ಮೇಲೆ ಇರ್ತಿರ್ಲಿಲ್ಲ. ಇದೇ ಖರ್ಗೆ ಅವರಿಗೆ ಸಂಪೂರ್ಣ ತೃಪ್ತಿ ಇದೆ ಅಂತಲ್ಲ. ದೇವರ್ ಆಲ್ ಗುಡ್ ಪೀಪಲ್, ಡಿಸಿಪ್ಲಿನ್ ಪೀಪಲ್. ಅವರು ಹೈಕಮಾಂಡ್ ನ ಒಂದು ಶಿಸ್ತಿನಿಂದ ಇರೋದ್ರಿಂದಾಗಿ ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಕೊಳ್ತಿದ್ದಾರೆ. ಬಿಜೆಪಿಯಲ್ಲಿ ಅವತ್ತಿನ ಸಂದರ್ಭ ಬೇರೆ, ಇವತ್ತಿನ ಸಂದರ್ಭ ಬೇರೆ. ನಾವ್ ಈಗಾಗಲೇ ಘೋಷಣೆ ಮಾಡಿದೀವಿ ಯಡಿಯೂರಪ್ಪನವ್ರು ನಮ್ಮ ಸದಾನಂದ ಗೌಡರು ಕರ್ಕೊಂಡ್ ಬರುವಂತ ಅವಶ್ಯಕತೆ ಏನಿದೆ? ಸದಾನಂದ ಗೌಡರು ಬರ್ತಾರೆ ಅಂತ ಹೇಳಾಗ್ತಾ ಇದೆ. ನನಗೆ ಗೊತ್ತಿಲ್ಲ ಅವ್ರು ಬರ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಬಂದರೆ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮಾತ್ರವಲ್ಲ, ಮಾಜಿ ಕೇಂದ್ರದ ಸಚಿವರಾಗಿದ್ದಂತವರು, ಒಕ್ಕಲು ಸಮಾಜದ ಒಬ್ಬ ಸಜ್ಜನ ಮುತ್ಸದಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಈಸ್ ಹ್ಯಾವಿಂಗ್ ಹಿಸ್ ಓನ್ ಸ್ಟ್ರೆಂತ್ಸ್. ಕೆಲವರು ಸಲ ಅನ್ಕೋಬಹುದು ಅಗ್ರೆಸಿವ್ ಲೀಡರ್ಶಿಪ್ ಕೆಲವು ಕಡೆ ಬೇಕಾಗುತ್ತೆ, ಮೈಲ್ಡ್ ಲೀಡರ್ಶಿಪ್, ವೈಲ್ಡ್ ಅಂಡ್ ಮೈಲ್ಡ್ ಎರಡೂ ಬೇಕಾಗುತ್ತೆ. ಐ ಡೋಂಟ್ ನೋ ನಮ್ಮ ಪಾರ್ಟಿ ಯಾವುದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ, ಯಾವ ತರ ಆಲೋಚನೆ ಮಾಡಿದ್ರೆ ನಂಗೆ ಇನ್ನೂ ಗೊತ್ತಿಲ್ಲ. ಡೆಫಿನೆಟ್ಲಿ ನಾವು ಅದನ್ನ ಡಿಬೇಟ್ ಮಾಡ್ತೀವಿ ಪ್ರಮೋದ್, ಆ ಸಂದರ್ಭ ಬಂದ. ರೈಟ್, ಓಕೆ. ಪ್ರೊಫೆಸರ್ ತಾವೇನ್ ಹೇಳ್ತೀರಿ? ಈಗ ಸದಾನಂದ ಗೌಡರನ್ನ ಕರ್ಕೊಂಡ್ ಬರುವಂತ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕತ್ವದ ಬಗ್ಗೆ ಪ್ರಶ್ನೆ ಹೇಳಲ್ವಾ? ಇಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಕೂಡ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ BSY ಅವರ ನಾಯಕತ್ವನ ನೀವು ಹೇಳಿದಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಲಿಂಗಾಯತರಿಗೆ ಮೈನಾರಿಟಿ ಕಾರ್ಡ್ ಅನ್ನ ತೋರಿಸ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ನಾಯಕತ್ವ ಈ ಎಲ್ಲಾ ವಿಚಾರಗಳಿಲ್ಲ, ಎಸ್ಪೆಷಲಿ ಸಾಂಸ್ಕೃತಿಕವಾಗಿ ಏನೇನು ವಿಚಾರಗಳನ್ನು ತೆಗಿತಾ ಇದ್ದಾರೆ ಅದಕ್ಕೆ ಚದುರು ಹೋಗಿದೆ ಅನ್ಸಲ್ವಾ? ಪ್ರಮೋದ್, ಇವತ್ತಿನ ಡಿಬೇಟಿನ ಹೈಲೈಟ್ ಅಂತ ಹೇಳಿದ್ರೆ ನಿಮ್ಮ ಶಾರ್ಪ್ನೆಸ್, ಡಾಕ್ಟರ್ ತೇಜಸ್ವಿನಿ ಅವರ ಆನೆಸ್ಟಿ ಮತ್ತು ನಮ್ಮ ಐವಾನ್ ಡಿಸೋಜಾ ಅವರ ಅಕ್ಸೆಪ್ಟೆನ್ಸ್.
ಯಾಕೆ ಅಂತ ಹೇಳಿದ್ರೆ ಒಂದು ಡಿಬೇಟ್ ಚೆನ್ನಾಗಿ ನಡಿಬೇಕಾದ್ರೆ ಇಂಟೆಲೆಕ್ಚುಯಲ್ ಆನೆಸ್ಟಿನೂ ಇರಬೇಕು, ಪ್ಲಸ್ ನಾವು ಫ್ಯಾಕ್ಟ್ಸನ್ನು ಕರೆಕ್ಟಾಗಿ ಪ್ರೆಸೆಂಟ್ ಮಾಡ್ಕೋಬೇಕು. ಈಗ ನೀವು ಹೇಳಿದಂಥ ಎಲ್ಲ ಅಂಶಗಳು ಇದೆ. ಆದರೆ ಒಂದು ಸಮಸ್ಯೆ ನನಗೇನು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಇದನ್ನು ಐವಾನ್ ಅವರು ಹೇಳಬೇಕು ನನಗೆ. ಇಷ್ಟು ದಿನ ಕಾಂಗ್ರೆಸ್ ತೆಗೆದುಕೊಂಡಂಥ ಸ್ಟ್ಯಾಂಡ್ಗಳೇ ಬೇರೆ ಇರ್ತಾ ಇತ್ತು. ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಾ ಇದ್ದಂಥ ಕಾಂಗ್ರೆಸ್ಸು ಫ್ಲಾಗಿನ ಇಶ್ಯೂ ಇರಬಹುದು, ಅಥವಾ ಒಂದು ವೀರಶೈವ ಲಿಂಗಾಯತನ ಇಶ್ಯೂ ಇರಬಹುದು, ಅಥವಾ ಹಿಂದಿಯ ಹೇರಿಕೆಯ ಬಗ್ಗೆ ಇರಬಹುದು. ಸಡನ್ ಆಗಿ ಒಂದು ಶಿಫ್ಟನ್ನ, ಪ್ಯಾರಡೈಮ್ ಶಿಫ್ಟ್ ಅಂತ ಹೇಳ್ತೀವಿ, ಆ ರೀತಿಯಾದಂಥ ಶಿಫ್ಟನ್ನು ಯಾಕೆ ತೆಗೆದುಕೊಂಡ್ರು? ಇದರಲ್ಲಿ ಸ್ಟ್ರಾಟಜಿ ಏನಿದೆ? ಯಾಕೆಂದರೆ ಇಲ್ಲಿವರೆಗೆ ಬಿಜೆಪಿ ಈ ರೀತಿಯ ವಿಚಾರಗಳನ್ನು ತೆಗೆದುಕೊಂಡು ಚರ್ಚೆಗೆ ಬಹಳ ಮುಖ್ಯವಾಗಿ ಮುನ್ನುಗ್ಗಿ ಚರ್ಚೆ ಮಾಡ್ತಾ ಇದ್ದಿದ್ದು, ಸಡನ್ ಆಗಿ ಬಿಜೆಪಿಗೆ ಎಲ್ಲಿಯೋ ನನ್ನಂತೆಯೇ ಕೆಲವು ವಿಚಾರಗಳನ್ನು ಮತ್ತೊಬ್ಬರು ಕೂಡ ತೆಗೆದುಕೊಂಡಾಗ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದರೆ ಒಂದು ಸ್ಟೇಟ್ ಪಾಲಿಟಿಕ್ಸಲ್ಲಿ ಯಾವ ರೀತಿಯಾಗಿ ಅದನ್ನು ಡೈವರ್ಟ್ ಮಾಡಬೇಕು ಅಟೆನ್ಷನ್ನ ಅನ್ನೋದನ್ನ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ ನಾಯಕತ್ವ ಹೇಗೆ ಇದನ್ನು ವರ್ತಿಸ್ತಾ ಇದೆ ಅಥವಾ ಯಾರು ಇದ್ರ ಹಿಂದೆ ಇದ್ದಾರೆ ಅನ್ನೋದನ್ನ ಚರ್ಚೆ ಮಾಡೋದು ಎರಡನೇ ಅಂಶ. ಆದರೆ ಇವತ್ತಿನ ಪರಿಸ್ಥಿತಿಯೊಳಗೆ ಬಿಜೆಪಿ ತನ್ನ ಸ್ಟ್ರಾಟಜಿಗಳನ್ನು ರಿವಿಸಿಟ್ ಮಾಡಬೇಕು ಅನ್ನೋದಾದರೆ ದೇರ್ ಮಸ್ಟ್ ಬಿ ಸಮ್ ಕೈಂಡ್ ಆಫ್ ಎ ಚೇಂಜ್ ಇನ್ ದಿ ಕಾಂಗ್ರೆಸ್ ಆಲ್ಸೋ. ಕಾಂಗ್ರೆಸ್ ಸ್ಟ್ರಾಟಜಿ ಅದು ಒಂದಕ್ಕೊಂದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ? ಮ್ಯಾಚ್ ಆಗ್ತಾ ಇದ್ದಾರೆ, ಯಾರು ಇದರಲ್ಲಿ ಗೆಲ್ತಾ ಇದ್ದಾರೆ? ದಟ್ ಈಸ್ ಅ ಕ್ವೆಶ್ಚನ್ ದಟ್ ವಿ ನೀಡ್ ಟು ಆನ್ಸರ್ ಫರ್ದರ್. ಅಂದ್ರೆ ನೀವು ಯೋಚನೆ ಮಾಡುವಂತ ರೀತಿ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅಲ್ಲದೆ ಬೇರೆಯವ್ರು ಯಾರು ಇದ್ದಾರೆ ಅನ್ಸುತ್ತಾ? ನನಗೆ ಇಲ್ಲಿವರೆಗೆ ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ ನೋಡಿದಾಗ ಬಹುಶಃ ಅವರು ಈ ರೀತಿಯಾದಂಥ ಹೇಳಿಕೆಗಳು ಅಥವಾ ಈ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡಿದ ಕಂಡು ಬಂದಿಲ್ಲ. ಹಾಗಾಗಿ ಇದರ ಬಗ್ಗೆ ನಾನು ಒಂದು ಡೌಟ್ ನ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಓಕೆ ಐವಾನ್, ತಾವೇನ್ ಹೇಳ್ತೀರಾ? ಐವಾನ್ ಜಿ, ಈಗ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ದಿನ ನೀವು ಜಾತ್ಯತೀತತೆ ಸೆಕ್ಯುಲರ್ ವಾದನ ಮುಂದಿಟ್ಕೊಂಡು ಯಾವತ್ತೂ ಹೋರಾಟ ಮಾಡ್ತೀರಿ. ಈಗ ಇದ್ದಕ್ಕಿದ್ದಂಗೆ ಸಾಂಸ್ಕೃತಿಕವಾದ, ಭಾವನಾತ್ಮಕವಾದ, ಇದರಿಂದ ಡ್ರಾಸ್ಟಿಕ್ ಚೇಂಜ್, ಸಂಪೂರ್ಣವಾದಂಥ ವಿಭಿನ್ನವಾದಂಥ ರೀತಿ, ವಿಭಿನ್ನವಾದಂಥ ಅಗ್ರೆಸಿವ್ನೆಸ್, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಡೌಟ್ ಬರುತ್ತೆ, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ಪ್ರೊಫೆಸರ್ ಅವರು ಏನು ವಿಶ್ಲೇಷಣೆ ಮಾಡಿದ್ದಾರೆ, ಅವರು ಆ ವಿಚಾರಗಳ ಬಗ್ಗೆ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ಆಸ್ ಎ ಕಾಂಗ್ರೆಸ್ ಪಾರ್ಟಿ ವಿ ನೆವರ್ ಸ್ಪೋಕ್ ಅಬೌಟ್ ವೀರಶೈವ ಲಿಂಗಾಯತರ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರಧ್ವಜದ ಬಗ್ಗೆ ನಾವು ವಿಚಾರವನ್ನು ಎತ್ತಲಿಲ್ಲ, ಅದು ನಮ್ಮ ವಿಚಾರಗಳು ಅಲ್ಲ. ಅಥವಾ ಬೇರೆ ಯಾವುದೇ ವಿಚಾರ ನೀವು ತೆಗೆದುಕೊಂಡ್ರು ಕೂಡ ನಾವು ಭಾವನಾತ್ಮಕವಾದ ವಿಚಾರಗಳಿಗೆ ಎಲ್ಲಿಯೂ ನಾವು ಸಪೋರ್ಟ್ ಅನ್ನು ಮಾಡಿಲ್ಲ. ಏನು ವೀರಶೈವ ಲಿಂಗಾಯತ್ ಅವರು ಧರ್ಮ ಕೊಡಬೇಕು ಅಂತ ಹೇಳುವಂತದ್ದು ಅದು ಭಾವನಾತ್ಮಕ ವಿಚಾರ ಅಲ್ವಾ? ಈಗ ಫ್ಲಾಗ್ ಭಾವನಾತ್ಮಕ ವಿಚಾರ ಅಲ್ವಾ? ಭಾಷೆ ಭಾವನಾತ್ಮಕ ವಿಚಾರ ಅಲ್ವಾ? ಹಿಂದಿ ಹೇರಿಕೆ ಭಾವನಾತ್ಮಕ ವಿಚಾರ ಅಲ್ವಾ? ಈಗ ಧರ್ಮ ರಾಜಕೀಯ, ಧರ್ಮ ಏನು ಭಾವನಾತ್ಮಕತೆ ಮತ್ತಿನ್ನೇನು? ಅದು ರಾಜಕೀಯ ಅದು. ಎಸ್ ಪ್ರಮೋದ್, ನಾನು ಒಪ್ಪಿಕೊಳ್ತೇನೆ. ಒಂದು ಆಡಳಿತ ಪಕ್ಷವಾಗಿ ಯಾವುದೇ ಒಂದು ಸಾಹಿತಿಗಳು ಅಥವಾ ಒಂದು ಒಕ್ಕೂಟದವರು ಒಟ್ಟು ಸೇರಿ ನಮಗೆ ನಮ್ಮದೇ ಆದ ಇದೆಲ್ಲವೂ ಕೂಡ ಕಳೆದ 3.5-4 ವರ್ಷದಲ್ಲಿ ಆಗಿರುವಂತದ್ದು ಕೇವಲ 4 ತಿಂಗಳು ಹೆಂಗಾಯ್ತು ಅನ್ನುವಂಥದ್ದು. ಈಗ ಇದೆಲ್ಲವೂ ಕೂಡ 4 ವರ್ಷದಿಂದ ಇರ್ಲಿಲ್ವಾ? ಫ್ಲಾಗ್ ವಿಚಾರ ಯಾವತ್ತಿಂದ ಇದ್ದಿದ್ದು ಹೊರತು ಧರ್ಮದ ವಿಚಾರ ಯಾವಾಗಿಂದ ಇದ್ದಿದ್ದು? ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದೇವೆ, ದಿಢೀರಾಗಿ ಇದನ್ನ ಮಾಡ್ತೇವೆ ಅಂತ ಹೇಳಿಲ್ಲ. ವೀರಶೈವ ಲಿಂಗಾಯತನ್ನ ಹೊಡೆಯುತ್ತೇವೆ ಅಂತ ನಾನು ಹೇಳಿಲ್ಲ. ಎಲ್ಲಿಯೂ ನಾವು ಇಂಥ ವಿಚಾರಗಳ ಬಗ್ಗೆ ತೀರ್ಮಾನ ಕೊಡಲಿಲ್ಲ. ಆದರೆ ನೀವು ಕೇಳಬೇಕಾಗ್ತದೆ, ಬಿಜೆಪಿ ಅವರು ಇವತ್ತು ವೀರಶೈವ ಲಿಂಗಾಯತ ಬಂದಾಗ ಬಿಜೆಪಿ ನಿಲುವು ಏನು? ಇವತ್ತು ಒಂದು ಫ್ಲಾಗ್ ಬೇಕೆಂದಾಗ, ರಾಜ್ಯದ ಬಗ್ಗೆ ತನ್ನದೇ ಆದ ಐಡೆಂಟಿಟಿ ಬೇಕು, ಫ್ಲಾಗ್ ಬೇಕೆಂದಾಗ ಬಿಜೆಪಿಯ ತೀರ್ಮಾನ ಏನು? ಕಾವೇರಿ ಅಥವಾ ಮಹದಾಯಿ ಯೋಜನೆ ಬಗ್ಗೆ ಬಿಜೆಪಿ ತೀರ್ಮಾನ ಏನು? ಯಾವುದೇ ಯೋಜನೆಗಳ ಬಗ್ಗೆ ರಾಜ್ಯದಲ್ಲಿ ಬಿಜೆಪಿ ಅವರು ಸಮರ್ಥವಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಮಾತಾಡಿ ಜನರ ಮುಂದೆ ಮಾತಾಡಿ. ಈ ತರ ಇದೆ, ಭಾವನಾತ್ಮಕ ವಿಚಾರ ಇದೆ, ಫ್ಲಾಗ್ ಬಗ್ಗೆ ಮಾತಾಡಿ, ಲಿಂಗಾಯತ ವಿಚಾರಕ್ಕೆ ಮಾತಾಡಿ. ಕಮಾನ್, ಬಿಜೆಪಿ ಯಾಕೆ ಇಷ್ಟೊಂದು ಸೈಲೆಂಟ್ ಆಗ್ತಾ ಇದೆ? ನನ್ನ ಮೆಮೊರಿ ತುಂಬಾ ಶಾರ್ಪ್ ಆಗಿದೆ. ಐ ಡೋಂಟ್ ನೋ, ಅನ್ಫಾರ್ಚುನೇಟ್ಲಿ ಪ್ರೊಫೆಸರ್ ಬೇಕಾದ್ರೆ ಅದನ್ನ ವಿಶ್ಲೇಷಣೆ ಮಾಡಬಹುದು. ಐ ಲವ್ ಟು ಹಿಯರ್ ಹಿಮ್. ಅದೇನೋ ಗೊತ್ತಿಲ್ಲ, ಹಿಸ್ಟಾರಿಕಲಿ ಕಾಂಗ್ರೆಸ್ಸಿಗೂ ಲಿಂಗಾಯತ ಸಮಾಜಕ್ಕೂ ದೊಡ್ಡ ಸಂಘರ್ಷ ಮುಂಚೆಯಿಂದ ನಡೆದಿದೆ. ಸ್ಟಾರ್ಟಿಂಗ್ ಫ್ರಮ್ ನಮ್ಮ ಲೇಟ್ ಮಾಜಿ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪಾಜಿ ಅವರು ಇರ್ಬೋದು, ವಿ ಗಿರಿ, ನಮ್ಮ ಇವರು ಜತ್ತಿ ಅವರು ಇರ್ಬಹುದು, ಆಮೇಲೆ ವೀರೇಂದ್ರ ಪಾಟೀಲ್ ಅವರನ್ನ ತುಂಬಾ ಅನ್ಸೆರೆಮೋನಿಯಸ್ ಆಗಿ ಗೌರವಯುತವಾಗಿ ಕೆಳಗಿಳಿಸಿದ್ದಿರಬಹುದು. ಬಂಗಾರಪ್ಪನವ್ರನ್ನ ತಂದಾಗ ರಾಜೀವ್ ಗಾಂಧಿ ಅವರು, ಯಾವುದೇ ಸಂದರ್ಭ ನೀವು ತಗೊಳ್ಳಿ, ಲಿಂಗಾಯತ ನಾಯಕತ್ವಕ್ಕೂ ಕಾಂಗ್ರೆಸ್ಗೂ ಆಗ್ ಬಂದಿಲ್ಲ. ಆಲ್ವೇಸ್ ಅವರನ್ನ
ಕಡೆಗಣಿಸಲ್ಪಟ್ಟಿದ್ ಮಾತ್ರವಲ್ಲ, ತುಂಬಾ ಅಪಮಾನಕರವಾಗಿ ಕಾಂಗ್ರೆಸ್ ನಾಯಕತ್ವ ನಡೆಸ್ಕೊಂಡಿದ್ರಿಂದಲೇ ಅತ್ಯಂತ ಸ್ವಾಭಿಮಾನಿ ಸಮಾಜವಾದಂತ ಲಿಂಗಾಯತ್ ಸಮಾಜ ಇವತ್ತು ಬಿಜೆಪಿಯಲ್ಲಿ ಆ ಒಂದು ಅವರ ಹಿರಿಮೆಯನ್ನ ಅಥವಾ ಆ ಒಂದು ಗೌರವವನ್ನ ಕಂಡುಕೊಂಡಿದ್ದಾರೆ. ಇವತ್ತು ನಮ್ಮ ಮೇಜರ್ ವೋಟ್ ಬ್ಯಾಂಕ್, ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಆಮೇಲೆ ಈ ಭಾವನಾತ್ಮಕ ವಿಚಾರಗಳು ಬಂದಾಗ ನಾನು ಸುಮ್ಮನೆ ಒಂದು ಸಣ್ಣ ಉಲ್ಲೇಖ ಮಾಡ್ತೀನಿ. ಸೋನಿಯಾಜಿ ಅವರು ಕೂಡ ಮಹದಾಯಿ ನೀರನ್ನ, ಒಂದು ಹನಿ ನೀರನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗೋವಾದ ಎಲೆಕ್ಷನ್ ಟೈಮ್ ಅಲ್ಲಿ ಮಾತನಾಡಿದ್ರು. ಅಂದ್ರೆ ಇವ್ರು ಮಾತನಾಡಿಸಿದ್ರು, ಅವ್ರಿಗೆ ಗೊತ್ತಿಲ್ಲ ಪಾಪ, ಇವ್ರು ಮಾತನಾಡಿಸಿದ್ರು. ಇವತ್ತು ಅವರೇ ಉಲ್ಟಾ ಹೊಡಿಬೇಕಾಗಿ ಬಂತು. ನದಿ, ಭಾಷೆ, ಈ ತರದ ಒಂದು ಭಾವನಾತ್ಮಕ ವಿಚಾರಗಳ ಬಗ್ಗೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಟಿಯಾಗಿ ನನ್ನ ಪಾರ್ಟಿ ಏನ್ ತೀರ್ಮಾನ ತಗೊಳುತ್ತೋ ಇಡೀ ರಾಷ್ಟ್ರದ ಹಿತಕ್ಕೆ ಸರಿ ಹೊಂದುವಂತ ತೀರ್ಮಾನವನ್ನೇ ನಾವು ತಗೊಳ್ಳೋದು. ಅದು ರಾಜಕೀಯವಾಗಿ ಲಾಭ ತರಲಿ, ನಷ್ಟ ತರಲಿ, ನಾವು ದೇಶದ ಹಿತಕ್ಕೆ ನಮ್ಮ ಮೊದಲ ಬದ್ಧತೆ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮಾತಾಡೋಣ. ಇನ್ನು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಬಿಜೆಪಿ ಬಚಾವೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೊಫೆಸರ್, ನಾವಾಗಲೇ ಮಾತಾಡ್ತಾ ಇದ್ವಿ, ಈಗೆಲ್ಲ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಬಿಜೆಪಿ ಮಾಡ್ತಾ ಇದೆ, ಹೊಸ ಹೊಸ ತಂತ್ರ. ಅಫ್ಕೋರ್ಸ್ ದೇ ಹ್ಯಾವ್ ಎವ್ರಿ ರೈಟ್ಸ್. ಈಗಿರುವಂತ ಪ್ರಶ್ನೆ ಏನು ಅಂದ್ರೆ, ಬಿಜೆಪಿ ಆರ್ ದೇ ರನ್ನಿಂಗ್ ಔಟ್ ಆಫ್ ಟೈಮ್? ಸಮಯ ತುಂಬಾ ಕಡಿಮೆ ಇದೆಯಾ ಅವ್ರ ಹತ್ರ? ಐ ವುಡ್ ನಾಟ್ ಸೇ ರನ್ನಿಂಗ್ ಔಟ್ ಆಫ್ ಟೈಮ್ ಅಂತ, ಬಟ್ ಐ ವುಡ್ ಪ್ರಿಫರ್ ದೆಮ್ ಟು ರಿಯಾಕ್ಟ್ ಫಾಸ್ಟರ್. ಯಾಕೆ ಅಂತ ಹೇಳಿದ್ರೆ, ಎಲೆಕ್ಷನ್ ಏನಾದ್ರು ಅನೌನ್ಸ್ ಮಾಡೋದಾದರೆ ಅನದರ್ 3-4 ಮಂತ್ಸ್ ಒಳಗೆ ನಿಮಗೆ ಎಲೆಕ್ಷನ್ ಬರ್ಬೋದು. ಅದನ್ನು ಅನೌನ್ಸ್ ಮಾಡಿದ ನಂತರದಲ್ಲಿ ದೇ ವಿಲ್ ಹ್ಯಾವ್ ಟು ವರ್ಕ್ಔಟ್ ದೇರ್ ಸ್ಟ್ರಾಟಜಿ. ಆಗ ದೇ ಶುಡ್ ನಾಟ್ ಫೀಲ್ ಡಿಫೀಟೆಡ್. ಯಾಕೆ ಅಂತ ಹೇಳಿದ್ರೆ, ನನಗೆ ಒಂದು ಡೆಮೋಕ್ರಸಿ ಒಳಗೆ ಎರಡು ಪಕ್ಷಗಳು ಕಂಪೀಟಿಂಗ್ ಆಗಿ ವರ್ಕ್ ಮಾಡಿದ್ರೆ ಭಾಳ ಸಂತೋಷ ಆಗ್ತದೆ. ಆಗ ಜನರ ಸಮಸ್ಯೆಗಳನ್ನು ನಾವು ಹೊರಗೆ ತರಬಹುದು, ಅದಕ್ಕೆ ಒಳ್ಳೆ ಪಾಲಿಸಿ ಆಲ್ಟರ್ನೇಟಿವ್ಸ್ಗಳನ್ನು ಹುಡುಕ್ಬೋದು, ಪಾಲಿಸಿ ಡಿಸಿಷನ್ಸ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಆ ಒಂದು ಹಿನ್ನೆಲೆಯಲ್ಲಿ ನಾನು ನೋಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಬಿ ಜೆ ಪಿ ಸ್ವಲ್ಪ ಪ್ಯಾಸಿವ್ ಆಗಿ ಹೋಗ್ತಾ ಇದೆ. ಇಫ್ ಯು ಲುಕ್ ಎಟ್ ದ ಗ್ರಾಫ್ ಆಫ್ ಬಿ ಜೆ ಪಿ, ಇಷ್ಟು ದಿನ ಅದು ಆಕ್ಟಿವ್ ಆಗಿ ಮೇಲೆ ಹೋಗಿದ್ದು ಸಡನ್ ಆಗಿ ಯಾಕೆ ಕೆಳಗಡೆ ಬರ್ತಾ ಇದೆ, ವೈ ಆರ್ ದಿ ಬಿಕಮಿಂಗ್ ಸೈಲೆಂಟ್ ಅನ್ನುವಂಥದ್ದು ಸ್ವಲ್ಪ ನನ್ನ ಅಬ್ಸರ್ವೇಷನ್. ಬಟ್ ಈಗ ಸೆಂಟ್ರಿಂದ ಲೀಡರ್ಶಿಪ್ ಬರ್ತಾ ಇದೆ, ಬಂದ ಮೇಲೆ ಒಂದು 3-4 ದಿನ ಈಗ ಅದು ಸ್ವಾಮೀಜಿಗಳನ್ನು ಅವ್ರನ್ನೆಲ್ಲ ಭೇಟಿ ಆದಮೇಲೆ ಪ್ರಾಬಬ್ಲಿ ದೇ ವಿಲ್ ಕಮ್ ಅಪ್ ವಿತ್ ಅನದರ್ ಸ್ಟ್ರಾಟಜಿ ವಿಚ್ ವಿಲ್ ಅಗೇನ್ ಟೇಕ್ ದೆಮ್ ಅಪ್. ಆಗ ವಾಟ್ ವಿಲ್ ಬಿ ದ ಕೌಂಟರ್? ಪಾಲಿಟಿಕ್ಸನ್ನು ನಾವು ನೋಡಬೇಕಾದ್ರೆ ಕೇವಲ ಒಂದು ಆರ್ಡಿನರಿ ಸಿಟಿಸನ್ಸು ಪರ್ಸೆಪ್ಷನಲ್ ಲೆವೆಲಲ್ಲಿ ನೋಡಿದಾಗ ನಾವು ನೋಡ್ಲಿಕ್ಕಾಗಲ್ಲ. ಯಾಕಂದ್ರೆ ನಮಗೆ ವಿ ಅಂಡರ್ಸ್ಟ್ಯಾಂಡ್ ದ ಸೈನ್ಸ್ ಆಫ್ ಪಾಲಿಟಿಕ್ಸ್. ಆದ್ದರಿಂದ ನಾವೇನು ಮಾಡ್ತೀವಿ, ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅದರ ಸಿಗ್ನಿಫಿಕೆನ್ಸ್ ಏನು, ಎನಿ ಮೂವ್ ಫಾರ್ ದಟ್ ಮ್ಯಾಟರ್. ಈಗ ನೀವೇನು ಕ್ರಿಯೇಟ್ ಮಾಡಿದಿರಿ ಒಂದು 5 ಆಸ್ಪೆಕ್ಟ್ಸ್, ಅದರ ಸಿಗ್ನಿಫಿಕೆನ್ಸ್ ಏನು, ಹೌ ಇಟ್ ಅಫೆಕ್ಟ್ಸ್ ದ ಸೊಸೈಟಿ ಅಂತ ನಾವು ನೋಡ್ತಾ ಇರ್ತೀವಿ. ಈಗ ಭಾಳ ಇಂಪಾರ್ಟೆಂಟಾಗಿ ಒಂದು ಮಹದಾಯಿ ಇಶ್ಯೂ ಏನಿದೆ, ಯಾಕೆಂದರೆ ಬಿ ಜೆ ಪಿಗೆ ಸಾಕಷ್ಟು ವೋಟ್ಸು ನಾರ್ತ್ ಕರ್ನಾಟಕದಲ್ಲಿ ಸಿಗ್ತದೆ. ಆ ಮಹದಾಯಿ ಇಶ್ಯೂನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಏಕೆಂದರೆ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಕೂಡ ಐ ವಿಲ್ ಗೋ ಡೌನ್ ಟು ಗೋವಾ ಆ್ಯಂಡ್ ಟಾಕ್ ಟು ದೆಮ್ ಅನ್ನುವಂಥ ಒಂದು ಹೋಪ್ಸನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಬದಲಾವಣೆಗಳೇನಾದ್ರು ಸಮಾಜದ ಸಮಸ್ಯೆಗಳಿಗೆ ಸ್ಪಂದನೆ ಆಗಬೇಕು ಅನ್ನೋದಾದರೆ, ಈ ರೀತಿಯಾದಂಥ ಒಂದು ಹೇಳಿಕೆಗಳು ಹೊರಗಡೆ ಬರಬೇಕು ಅನ್ನೋದಾದರೆ, ಅಲ್ಲಿ ಒಂದು ಲೆವೆಲ್ ಆಫ್ ಸ್ಪಿರಿಟ್ ಏನಿದೆಯಲ್ಲ, ಆ ಸ್ಪಿರಿಟ್ ಜೊತೆಗೆ ಹೋಗಬೇಕು. ಅದು ಆಗದೆ ಹೋದರೆ ದೆನ್ ವಿ ಫೀಲ್ ಒನ್ ಪಾರ್ಟಿ ಈಸ್ ರನ್ನಿಂಗ್ ಟೂ ಫಾಸ್ಟ್ ಆ್ಯಂಡ್ ದ ಅದರ್ ಪಾರ್ಟಿ ಈಸ್ ನಾಟ್ ಗೋಯಿಂಗ್ ದೇರ್ ಅಂತ. ಎರಡನೇದು ಆ್ಯಂಡ್ ಲಾಸ್ಟ್ ಪಾಯಿಂಟ್ ನಾನು ಹೇಳೋದು, ಕಾಂಗ್ರೆಸ್ಸಿನ ಕರೆಂಟ್ ಸ್ಟೇಟಸಲ್ಲಿ ಇವತ್ತಿಗೂ ನಮಗೆಲ್ಲೂ ಕೂಡ ಆ್ಯಂಟಿ ಇನ್ಕಂಬೆನ್ಸಿ ಕಾಣ್ತಾ ಇಲ್ಲ. ಆದರೆ ಅದು ಕಾಂಗ್ರೆಸ್ಸು ಅದನ್ನು ಭಾಳ ಆರಾಮಾಗಿ ತಗೊಳ್ಳೋಕ್ಕೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಪಕ್ಷ ಈಗಾಗಲೇ ಅಧಿಕಾರದಲ್ಲಿದೆ, ಆ ಪಕ್ಷ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದ್ರೆ ಅದು ಆ ಕಾಂಪ್ಲಸೆನ್ಸಿನ ಬಿಟ್ಟು ಕೆಲಸವನ್ನು ಮಾಡಬೇಕು. ಆ ಕಾಂಪ್ಲಸೆನ್ಸಿ ಬಿಟ್ಟು ಮಾಡುತ್ತಾ ಅನ್ನೋದು. ಯಾಕೆಂದರೆ ಇತ್ತೀಚೆಗೆ ಸಿದ್ದರಾಮಯ್ಯನ ಸ್ಪೀಚಸ್ಸು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ, he has been very cautious about those things. ಓಕೆ, ಐವಾನ್ಜಿ, ತಾವೇನು ಹೇಳ್ತೀರಿ? ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸ್ವಲ್ಪ ಎಲ್ಲ ನಿರಾಳ ಆಗ್ತಾ ಇದೆ ನಿಧಾನಕ್ಕೆ. ಓಕೆ, ಬಿಜೆಪಿ ಇನ್ನು ಅಷ್ಟೊಂದು ಪೈಪೋಟಿ ಕೊಡ್ತಾ ಇಲ್ಲ, ಓಕೆ ಗೋ ಸ್ಲೋ ಅನ್ನೋ ರೀತಿ ಏನಾದ್ರು ಆಗ್ತಾ ಇದೆಯಾ? ಇಲ್ಲ ಪ್ರಮೋದ್, ಕಾಂಗ್ರೆಸ್ ಪಕ್ಷ ಜನರಿಗೆ ಕೊಟ್ಟಂತ ಭರವಸೆ ಏನಿದೆ ಅದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮಗೆ ಬಿಜೆಪಿಯವರು ಪೈಪೋಟಿ ಕೊಡ್ತಾರೋ ಇಲ್ವೋ ಅವರ ನಾಯಕತ್ವದ ಬಗ್ಗೆ ಅದು ನಮ್ಮ ಕನ್ಸರ್ನ್ ಅಲ್ವೇ ಅಲ್ಲ. ಆದರೆ ಒಂದು ಮಾತು ಮಾತ್ರ ಪ್ರಮೋದ್ ಇಲ್ಲಿ ನೆನಪಿಟ್ಕೊಳ್ಬೇಕು, ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇದೆ. ರಾಜ್ಯದಲ್ಲಿ ಒಂದು ರೆಸ್ಪಾನ್ಸಿಬಲ್ ಒಪೋಸಿಷನ್ ಪಾರ್ಟಿಯಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಬಿಜೆಪಿಯವರು ವಿಫಲರಾಗಿದ್ದಾರೆ ಅಂತ ಹೇಳೋದು ಸ್ಪಷ್ಟ.
ಅದು ರೈತರ ಸಾಲ ಮನ್ನಾ ಇರ್ಬೋದು, ಅಥವಾ ನೀರಾವರಿ ಯೋಜನೆ, ಕಾವೇರಿ ಮಾದಾಯಿ ಯೋಜನೆ ಇರ್ಬೋದು, ಅಥವಾ ಇದ್ಯಾವುದಾದ್ರೂ ಯೋಜನೆ ಇರ್ಬೋದು, ಅಥವಾ ಬರ ಪರಿಹಾರಕ್ಕೆ ದುಡ್ಡು ಕೊಡುವ ಯೋಜನೆ ಒಂದು ಕಾರ್ಯಕ್ರಮ ಇರ್ಬೋದು. ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಬಿಜೆಪಿ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡಿ ರಾಜ್ಯದ ರೈತರಿಗಾಗಲಿ ರಾಜ್ಯದ ಬಡವರಿಗಾಗಲಿ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಬಿಜೆಪಿ ಸಂಪೂರ್ಣ ವಿಫಲ ಆಗಿದೆ ಅಂತ ಸ್ಪಷ್ಟ. ಅದರ ಜೊತೆಯಲ್ಲಿ ತೇಜಸ್ವಿನಿ ಅವರು ಒಂದು ಮಾತು ಹೇಳಿದರು. ಏನು ಹೇಳಿದರು? ರಾಮ ವೀರಶೈವನವರು ಅಥವಾ ಲಿಂಗಾಯತರು ಕಾಂಗ್ರೆಸ್ಸಿಂದ ದೂರ ಇದ್ದಾರೆ. ಅದು ಸುಳ್ಳು, ಅದು ಒಪ್ಪಲಿಕ್ಕಾಗತಕ್ಕಂಥ ಮಾತು. ಇವತ್ತು ಯಡಿಯೂರಪ್ಪರವರನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿದಿರಿ. ಯಾರು ಇಳಿಸಿದ್ದು? ನಿಮ್ಮ ಪಕ್ಷದವರೇ ಕೇಸ್ ಹಾಕಿ ನಿಮ್ಮ ಪಕ್ಷದವರೇ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ರಾಜ್ಯದ ಜನತೆಗೆ ನೆನಪಿದೆ. ಇವತ್ತು ರಾಜ್ಯದಲ್ಲಿ ನಮ್ದು 5 ಜನ ಮಂತ್ರಿಗಳಿದ್ದಾರೆ ಲಿಂಗಾಯತ ಸಮಾಜಕ್ಕೆ ಸೇರಿದವರು. ಈ ಸಮಾಜವನ್ನ ಕಾಂಗ್ರೆಸ್ ಎದ್ದು ಕಡೆಗಣಿಸಲಿಲ್ಲ. ಅವರಿಗೆ ರಾಜಕೀಯವಾಗಿ ಮತ್ತು ಎಲ್ಲ ವಿಧದಲ್ಲಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಂದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ತೇಜಸ್ವಿನಿ ಅವರು ರಿಪ್ಲೈ ಮಾಡ್ತಾರೆ. ತೇಜಸ್ವಿನಿ ಅವರೀಗ ಮಾತಾಡೋಣ. ಐವಾನ್ಜಿ ಮಾತಾಡ್ತೀನಿ. ಈಗ ತೇಜಸ್ವಿನಿ ಅವರೀಗ ಅವ್ರು ಹೇಳ್ತಾರೆ, ಅವರಿಗೆ ಪೊಲಿಟಿಕಲಿ ಅವ್ರು ಏನೇ ಹೇಳ್ಬೋದು, ಅದಕ್ಕೆ ಅವ್ರೊಂದು ಕಾರಣ ಇರುತ್ತೆ. ಬಟ್ ಇಲ್ವಂತದ್ದು ಮತ್ತೊಂದೀಗ ಸ್ಟ್ರಾಟಜಿ ಬಗ್ಗೆ ಹೇಳೋದಾದ್ರೆ ಬಿಜೆಪಿಯ ಹಿಂದಿನ ಬಿಜೆಪಿ ಸರ್ಕಾರದ ಸಾಧನೆಯನ್ನ ಜನಗಳ ಮುಂದೆ ಇಟ್ಕೊಂಡು ಹೋಗ್ತೀವಿ, ಮತ್ತೆ ಬಿಜೆಪಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿದ್ದಾಗ ಏನೇನು ಮಾಡಿತ್ತು ಅದನ್ನ ಹೇಳ್ತೀವಿ ಈಗ ಅಂತ ಹೇಳ್ತೀವಿ. ಏನಂತ ಹೇಳ್ತೀರಾ? ಯಡಿಯೂರಪ್ಪ ಜೈಲ್ಗೆ ಹೋಗಿದ್ದು ಹೇಳ್ತೀರಾ? ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲ್ಗೆ ಹೋಗಿದ್ದು ಹೇಳ್ತೀರಾ? ಸಂಪಂಗಿ ಜೈಲ್ಗೆ ಹೋಗಿದ್ದು ಮೈಂಡ್ ಯುವರ್ ವರ್ಡ್ಸ್. ನಾನು 1000 ಸಲ ಹೇಳಿದ್ದೀನಿ ನೋಡಿ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ನೀವು ಅಷ್ಟು ಹೇಳಿದಷ್ಟು ಜನತೆಗೆ ಗೊತ್ತಿದೆ. ಬಟ್ ಈಗ ಪಾಲಿಟಿಕ್ಸ್ ರೈಟ್ ಬರೀ ಯಡಿಯೂರಪ್ಪನವ್ರ ಬಗ್ಗೆ ಅಲ್ಲ, ಭೀಮಣ್ಣ ಖಂಡ್ರೆ ಅವ್ರನ್ನ ಐವಾನ್ಜಿಗೆ ನೆನಪಿಲ್ದೇ ಇರ್ಬೋದು, ನಾನು ನೆನಪು ಮಾಡ್ತೀನಿ. ಭೀಮಣ್ಣ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ರು, ಮಾಜಿ ಮಂತ್ರಿಗಳಾಗಿದ್ದಂತಹವರು. ಅವರನ್ನ ಕ್ಷಣಾರ್ಧದಲ್ಲಿ ಕಿತ್ತೊಗೆದ್ರು ಜನಾರ್ದನ್ ಪೂಜಾರಿ ಅವರು ಅಧ್ಯಕ್ಷರಾಗಿದ್ದಾಗ. ಆಮೇಲೆ ಜೆಡಿಎಸ್ ನಲ್ಲಿದ್ದಂತ ಮಹಾನ್ ಘಟಾನುಘಟಿ ಲಿಂಗಾಯತ ಲೀಡರ್ಗಳನ್ನೆಲ್ಲ ಅಲ್ಲಿ ಒಡೆದು ಛಿದ್ರ ಮಾಡಿ ಕಾಂಗ್ರೆಸ್ ಕರ್ಕೊಂಡ್ಬಂದ್ರು. 2004ರಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿಸಿದಂತ ವರ್ಷದಲ್ಲಿ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರಲ್ಲ, ನಾನು ಹೇಳ್ತೀನಿ ಇವತ್ತು ಅವ್ರೇನ್ ಕಾನ್ಫಿಡೆನ್ಸ್ ಇಟ್ಕೊಂಡಿದಾರಲ್ಲ, ಇಟ್ ಇಸ್ ನಾಟ್ ಸೊ. ಯಾಕಂದ್ರೆ ಪಾಲಿಟಿಕ್ಸ್ ನಲ್ಲಿ ಆಂಟಿ ಇನ್ಕಂಬೆನ್ಸಿ ಕಾಣ್ದಲೇ ಇರೋದಂತದಲ್ಲ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಬುಗಿಲೇಳುವಂತ ಅಂಶಗಳು ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋಂತ ಒಂದು ಎಳೆ ಸಿಕ್ಕಿದ್ರು ಕೂಡ ಇವತ್ತಿನ ಸಂದರ್ಭ ಅವರು ಸಿಎಂ ಆಗಿದ್ದ ಸಂದರ್ಭಕ್ಕಿಂತ ಭಿನ್ನವಾಗಿದೆ. ಮತ್ತೆ ನಮ್ಮ ಸ್ಟ್ರಾಟಜೀಸ್ ಅನ್ನ ನಾವು ಇವಾಗ ರಿವೀಲ್ ಮಾಡೋದಿಲ್ಲ. ಸರ್ ಹೇಳಿದ್ರು ಫ್ಯಾಸಿವ್, ಅದು ಒಪ್ಕೊಳ್ತೀನಿ, ಸ್ವಲ್ಪ ಮೈಲ್ಡ್ ಆಗಿ ಹೋಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಜನತೆ ಸ್ವಲ್ಪ ಆಮೇಲೆ ನೋಡಿ, ನಾವೇನು ಹೇಳ್ಬೇಕಾಗಿಲ್ಲ. ಬೊಬ್ಬೆ ಹಾಕಿ ಬಿಜೆಪಿ ಮಾಡಿದಂತ ಜನಪರ ಕಾರ್ಯಕ್ರಮಗಳು ಮಹಿಳೆಯರಿಗೆ, ರೈತರಿಗೆ, ಮೂರು ಮುಖ್ಯಮಂತ್ರಿಗಳು ಕೈ ಹಿಡಿಬೇಕಿತ್ತಲ್ಲ. ಅಫ್ಕೋರ್ಸ್ ಪೊಲಿಟಿಕಲ್ ಇರ್ಬೋದು, ಕೃಷಿ ಬಡ್ಜೆಟ್ ಇರ್ಬೋದು. ನಾನು ಹೇಳಕ್ ಶುರು ಮಾಡಿದ್ರೆ ಮಂತ್ರದ ತರ ಹೇಳ್ತೀನಿ. ದಟ್ಸ್ ನಾಟ್ ಅನ್ ಇಶ್ಯೂ. ಕಾಂಗ್ರೆಸ್ ಏನ್ ಕಾಣ್ತಾ ಇದೆಯಲ್ಲ ನಿಮ್ಗೆ ಆ ತರ ಇಲ್ಲ, ಅದು ಹೊರಗಡೆ ಕಾಣ್ತಾ ಇರ್ತಕ್ಕಂಥದ್ದು ಫೈರ್ ಬಾಲ್, ಅಗ್ನಿಯ ಉಂಡೆ ಕಾಣ್ತಾ ಇದೆ ನಿಮಗೆ. ಎಲೆಕ್ಷನ್ ಹತ್ರ ನಿಮ್ಮ ಹಳೆ ವಿಚಾರಗಳನ್ನ ಜನ ಒಪ್ಕೋತಾರ? ಹಳೆ ಸರ್ಕಾರ ಸಾಧನೆ ಆಗಿದೆ, ಕೊನೆ ಲಾಸ್ಟ್ ಚುನಾವಣೆಯಲ್ಲಿ ಒಪ್ಕೋಬೇಕಾಗಿತ್ತು. ತಾವ್ ಹೇಳಿದ್ರಿ ಜನರಿಗೆ ಬೇಕಾಗಿರೋದು ಸೇವೆನ, ಗುಡ್ ಗವರ್ನೆನ್ಸ್ ಅಥವಾ ಜನಪರತೆ. ಮೋದಿ ಅವರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಜನಪ್ರಿಯತೆ ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಸೋಪ್ಸ್ ಕೊಡ್ತೀನಿ. ಜನಪ್ರಿಯತೆ ಅದು ಜನಪ್ರಿಯತೆ ಕ್ಷಣಿಕ, ಜನಪರತೆ ಶಾಶ್ವತ. ನಾವು ವಿಸ್ತಾರಕ ಯೋಜನೆಯಲ್ಲಿ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಿರ್ತಕ್ಕಂಥದ್ದು. ಕಟ್ಟ ಕಡೆಯ ಮನುಷ್ಯರಿಗೆ 2022ಕ್ಕೆ ಭಾರತ ದೇಶದ ಎಲ್ಲರಿಗೂ ಸೂರು ಕೊಡ್ತೀವಿ ಅನ್ನುವ ಕನಸಿದೆಯಲ್ಲ, ಅದನ್ನ ಜನರಿಗೆ ಮುಟ್ಟೋ ಕೆಲಸ ನಾವು ಈಗಾಗಲೇ ಪಾರ್ಟಿ ವತಿಯಿಂದ ಮಾಡ್ತಾ ಇದ್ದೀವಿ. ಬಟ್ ಡೆಫಿನೆಟ್ಲಿ ಪ್ರತಿಪಕ್ಷವಾಗಿ ಅಗ್ರೆಸಿವ್ ಬೇಕು ಅಂತ ಈ ಅಂಶಗಳನ್ನೆಲ್ಲ ನಮ್ಮ ಪಾರ್ಟಿನಲ್ಲಿ ಬೇರೆ ತರ ಇದೆ. ಇದನ್ನೆಲ್ಲ ಈವನ್ ಐವಾನ್ ಡಿಸೋಜಿ ಹೇಳಿದಂತದ್ದು ಕೂಡ ನಾವು ಯಾರೇ ಒಂದು ಉತ್ತಮ ಅಂಶಗಳ ಅಬ್ಸರ್ವೇಷನ್ಸ್ ಮಾಡೋದು ನಮ್ಮ ಪಾರ್ಟಿ ನಾವು ಅದನ್ನ ಗುರುತಿಸ್ತೀವಿ. ಡೆಫಿನೆಟ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅಥವಾ ಏನಾದ್ರೂ ಒಂದು ಹಿನ್ನಡೆಗಳಿದ್ರೆ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ. ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಬಿಜೆಪಿ ಇವಾಗ ಈ ಚುನಾವಣೆ ಆದ್ರೂ ನಾವು ಎದುರಿಸೋದಕ್ಕೆ ವಿ ಆರ್ ವೆರಿ ಕಂಫರ್ಟಬಲ್. ಓಕೆ ಪ್ರೊಫೆಸರ್, ಕೊನೆಯದಾಗಿ ತುಂಬಾ ಚಿಕ್ಕದಾಗಿ, ಈಗ ಬಿಜೆಪಿ ಹೇಳ್ತಾ ಇದೆ 2008ರಿಂದ ಏನ್ ಸರ್ಕಾರ ಆಯ್ತು ಬಿಜೆಪಿ ಸರ್ಕಾರ, ತನ್ನ ಸಾಧನೆಯನ್ನ ಈಗ ಜನರ ಮುಂದೆ ಇಡ್ತೀವಿ ಅಂತ. ಬಟ್ ಜನ ಅದನ್ನ ಬೈ ಮಾಡ್ತಾರ? ಜನ ಸ್ವೀಕರಿಸ್ತಾರ ಇದನ್ನ? ಕೇಂದ್ರ ರಾಜ್ಯ ಎರಡದ್ದು ವೈ ನಾಟ್? ಈಗ ಅಚೀವ್ಮೆಂಟ್ಸು ಜನರಿಗೆ ಹೇಳಿದರೆ ಅವರು ಭಾಳ ಒಳ್ಳೆ ಮಾತನ್ನು ಯೂಸ್ ಮಾಡಿದ್ರು. ಯಾರು? ಡಾಕ್ಟರ್ ತೇಜಸ್ವಿನಿ ಅವರು. ಜನಪರತೆ ಮತ್ತು ಜನಪ್ರಿಯತೆ ಈಸ್ ಟೆಂಪರರಿ, ಜನಪರತೆ ಈಸ್ ಪರ್ಮನೆಂಟ್ ಅಂತ.
ಜನಪರತೆ ಕಾರ್ಯಕ್ರಮಗಳಿದ್ರೆ ಡೆಫಿನೆಟ್ಲಿ ದಟ್ ವಿಲ್ ಬಿ ಬಾಟ್ ಅನ್ಡೌಟೆಡ್ಲಿ. ಬಟ್ ಅದನ್ನ ಹೈಲೈಟ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡಬೇಕಾಗ್ತದೆ. ಬಟ್ ಐ ಆಮ್ ಶೂರ್ ದೇ ವಿಲ್ ಡೂ ಇಟ್. ಅವರ ಸ್ಟ್ರಾಟಜಿ ಒಳಗೆ ಅದನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ನಮಗೆ ಬೇಕಾಗಿರೋದೇನಂತ ಹೇಳಿದ್ರೆ ಕಂಪೀಟಿಂಗ್ ಡೆಮೋಕ್ರಸಿ ಚೆನ್ನಾಗಾಗಬೇಕು, ಎಲ್ಲರಿಗೆ ಕಲ್ಯಾಣ ಆಗಬೇಕು ಅನ್ನುವಂಥ ಒಂದು ಒಳ್ಳೆ ಆಲೋಚನೆಯನ್ನು ಇಟ್ಕೊಂಡು ಈ ಚರ್ಚೆಯನ್ನು ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಇಟ್ ಈಸ್ ನಾಟ್ ಅಗೇನ್ಸ್ಟ್ ಎನಿ ಪಾರ್ಟಿ, ಇಟ್ ಈಸ್ ಫಾರ್ ಬೋತ್ ದ ಪಾರ್ಟೀಸ್ ಟು ಕಂಪೀಟ್ ಸೊ ದಟ್ ಪೀಪಲ್ ಆಫ್ ಕರ್ನಾಟಕ ಆರ್ ಇನ್ ಎ ಬೆಟರ್ ಪೊಸಿಷನ್ ಇನ್ ಟರ್ಮ್ಸ್ ಆಫ್ ದೇರ್ ಪೊಲಿಟಿಕಲ್ ಎಕಾನಮಿ. ಅದು ಚೆನ್ನಾಗಿ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಓಕೆ, ಧನ್ಯವಾದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಒಂದಂತೂ ಸತ್ಯ, ಈಗ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಮಾಡ್ಬೋದು, ಆದರೆ ಅದರ ಇಂಪ್ಲಿಮೆಂಟೇಷನ್ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ, ಬಂದಾದ್ಮೇಲೆ ರಾಜಕೀಯ ತಿರುವುಗಳು ಹೇಗಿರುತ್ತೆ ಅದು ಈ ಹೊತ್ತಿನ ಕುತೂಹಲ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.